ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ನಮ್ಮ ದೇಶದಲ್ಲಿ ಗೋವು ಅಂದರೆ ಅದಕ್ಕೆ ವಿಶೇಷ ಸ್ಥಾನವಿದೆ. ಇಂಥ ಗೋವುಗಳನ್ನು ಕದಿಯಲು ತಡರಾತ್ರಿ ಆಗಮಿಸಿದ ಗೋಕಳ್ಳರು ಯಾರಿಗೂ ತಿಳಿಯದಂತೆ ರಾಸುಗಳನ್ನು ಕದ್ದು ಸಾಗಿಸ್ತಾ ಇದ್ರು. ಈ ವಿಚಾರ ತಿಳಿದು ಸ್ಥಳೀಯರು ಅವರನ್ನ ಬೆನ್ನಟ್ಟಿದ್ರು. ಈ ವಿಚಾರ ತಿಳಿಯುತ್ತಿದ್ದಂತೆ ನಾವು ಎಲ್ಲಿ ಸಿಕ್ಕಿ ಬಿದ್ದು ಬಿಡ್ತೀವಿ ಅಂತ ಹೆದರಿದ ಆ ನೀಚ ಖದೀಮರು ಮಾಡಿದ್ದು ನೋಡಿದರೆ ಪ್ರಾಣಿ ಪ್ರಿಯರನ್ನ ಕೆರಳಿಸುತ್ತೆ. ಖದೀಮರು ತಪ್ಪಿಸಿಕೊಳ್ಳಲು ಮಾಡಿದ ಪ್ಲಾನ್ ಕೇಳಿದರೆ, ಶರವೇಗದಲ್ಲಿ ಗೋಗಳನ್ನು ತುಂಬಿ ಸಾಗ್ತಾ ಇದ್ದ ಪಿಕಪ್ ವಾಹನ, ಜೀವ ಪಣಕ್ಕಿಟ್ಟು ವಾಹನವನ್ನು ಕಾರಿನಲ್ಲಿ ಬೆನ್ನತ್ತಿದ್ದ ಯುವಕರು, ಸಾಗುತ್ತಿರುವ ವಾಹನದಿಂದ ಒಂದೊಂದೇ ಗೋವುಗಳನ್ನು ರಸ್ತೆಗೆ ತಳ್ಳಿದ ಕಿರಾತಕರು, ಪೊಲೀಸ್ ಬ್ಯಾರಿಕೇಡ್ ಲೆಕ್ಕಿಸದೆ ಕಣ್ಮರೆಯಾದ ಗೋವು ಕಳ್ಳರು. ಇಂತಹ ಅಮಾನವೀಯ ಘಟನೆ ನಡೆದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ. ಕಳೆದ ಕೆಲವು ತಿಂಗಳಿಂದ ಸೋಮವಾರಪೇಟೆ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ತಮ್ಮ ಮನೆ ಮುಂದೆ ಕಟ್ಟಿದ್ದ ದನ ಕರುಗಳು ಮಾಯ ಆಗ್ತಾ ಇದ್ದ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇತ್ತು. ಹಾಗೆಯೇ ಸೋಮವಾರಪೇಟೆ ತಾಲೂಕಿನ ಕಾರೆಕೊಪ್ಪ ಗ್ರಾಮ ವ್ಯಾಪ್ತಿಯಲ್ಲಿ ಶನಿವಾರ ಮಧ್ಯರಾತ್ರಿ ಗೋವುಗಳ ಕಳ್ಳತನವಾಗಿತ್ತು. ಮನೆಯ ಹತ್ತಿರ ಏನೋ ಶಬ್ದ ಕೇಳಿಸಿತು. ಏನಿದು ಶಬ್ದ ಅಂತ ಶರತ್ತು ಹೊರಬಂದು ನೋಡಿದಾಗ ದನ ಕಳ್ಳರು ಗೋವುಗಳನ್ನು ಪಿಕಪ್ ವಾಹನದಲ್ಲಿ ತುಂಬುತ್ತಿದ್ದ ದೃಶ್ಯ ಕಂಡುಬಂತು. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಅರಿಯದ ಶರತ್ ತಮ್ಮ ಕಾರಲ್ಲಿ ಗೋವು ತುಂಬಿದ್ದ ಪಿಕಪ್ ವಾಹನವನ್ನು ಬೆನ್ನತ್ತಿದ್ದಾರೆ. ಶರತ್ ಹಲವು ಕಿಲೋಮೀಟರ್ ದೂರ ಗೋಕಳ್ಳರ ವಾಹನವನ್ನು ಚೇಸ್ ಮಾಡಿದ್ದಾರೆ. ಇದರ ಸುಳಿವರಿತ ಗೋಕಳ್ಳರು ತಮ್ಮ ಕೃತ್ಯದಿಂದ ತಪ್ಪಿಸಿಕೊಳ್ಳಲು ಯಾರೂ ಊಹಿಸಲಾಗದ ಉಪಾಯವನ್ನು ಹುಡುಕಿದ್ದಾರೆ. ವೇಗವಾಗಿ ಚಲಿಸ್ತಾ ಇದ್ದ ಪಿಕಪ್ ವಾಹನದಿಂದ ಒಂದೊಂದೇ ಗೋಗಳನ್ನು ರಸ್ತೆಗೆ ಹೊರದಬ್ಬಿದ್ರು. ಇನ್ನು ಹಸುಗಳನ್ನು ರಸ್ತೆಗೆ ತಳ್ಳುತ್ತಿರುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಗೋಕಳ್ಳರ ಕೃತ್ಯಕ್ಕೆ ಕೊಡಗಿನಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಗೋಕಳ್ಳರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪಿಕಪ್ ವಾಹನ ತಡೆಯಲು ಯತ್ನಿಸಿದಾಗ ಬ್ಯಾರಿಕೇಡ್ ಮೇಲೆ ವಾಹನ ಚಲಾಯಿಸಿ ಗೋಕಳ್ಳರು ಪರಾರಿಯಾಗಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ಪಿಕಪ್ ವಾಹನದ ನಂಬರ್ ಪ್ಲೇಟ್ ಕೂಡ ನಕಲಿಯಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಗೋಕಳ್ಳರಿಂದ ರಸ್ತೆಗೆ ತಳ್ಳಲ್ಪಟ್ಟ 6 ಗೋವುಗಳಲ್ಲಿ ಪತ್ತೆಯಾಗಿರುವ 3 ಗೋವುಗಳ ಸ್ಥಿತಿ ಚಿಂತಾಜನಕವಾಗಿದೆ. ವೇಗವಾಗಿ ಚಲಿಸ್ತಾ ಇದ್ದ ವಾಹನದಿಂದ ಬಿದ್ದ ಪರಿಣಾಮ ಗೋವುಗಳ ಕೊಂಬು, ಬಾಲ, ಹೊಟ್ಟೆ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ಅವುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಟ್ಟಿನಲ್ಲಿ ಏನೂ ಅರಿಯದ ಮೂಕ ಪ್ರಾಣಿಗಳು ಮೂಕ ರೋಧನೆ ಅನುಭವಿಸ್ತಾ ಇದೆ. ಇತ್ತೀಚೆಗೆ ಕೊಡಗಿನಲ್ಲಿ ತಡರಾತ್ರಿಯಲ್ಲಿ ಗೋಕಳ್ಳತನ ಪ್ರಕರಣ ಹೆಚ್ಚುತ್ತಿರುವ ಬಗ್ಗೆ ಕೊಡಗು ಪೊಲೀಸ್ ನಿಗಾ ವಹಿಸಬೇಕಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೊಡಗಿನ ಜನರು ಒತ್ತಾಯಿಸ್ತಾ ಇದ್ದಾರೆ. ಸರ್ ಅದೇ ಒಂದು 2:45ಗೆ ನಮಗೆ ಸೌಂಡ್ ಬಂತಾಯಿತ್ತು. ಮತ್ತು ನಾಯೆಲ್ಲ ಹೋಗ್ಬೇಕನ್ನೋ ಹೊರಗಡೆ ಎದ್ದು ಬಂದು ನೋಡಿದ್ವಿ. ಅವಾಗೊಂದು ಪಿಕಪ್ಪಿಗೆ ಈ ಥರ ದನ ತುಂಬಿಸ್ತಾ ಇದ್ರು. ಆಮೇಲೆ ನಾವು ಫೋನ್ ಮಾಡೋಣ, ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಯಾರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ
ಆಮೇಲೆ ಅದರಿಂದನೇ ಫಾಲೋ ಮಾಡ್ಕೊಬಂದು ಪೊಲೀಸಿಗೆ ಫೋನ್ ಮಾಡಿದ್ವಿ. ಪೊಲೀಸವರು ಕೂಡ್ಗೆಲಿ ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಆಮೇಲೆ ಕೂಡ್ಗೆ ಗಂಟ ನಾನು ಅದರಿಂದ ಫಾಲೋ ಮಾಡ್ಕೊಬಂದಾಗ ಕೂಡ್ಗೆಲಿ ಬ್ಯಾರಿಗೇಟ್ ಹಾಕಿದ್ರು. ಕೂಡ್ಗೆ ಬ್ಯಾರಿಗೇಟ್ ಹಾಕಿದ್ಮೇಲೆ ಕೂಡ್ಗೆ ಬ್ಯಾರಿಗೇಟ್ನ ಹೊಡೆದು ಅದು ಕುಶನಗರ ರೂಟಲ್ಲಿ ಆ ಗಾಡಿ ಪಾಸ್ ಆಯಿತು. ಅವ್ರನ್ನ ಚೇಸ್ ಮಾಡ್ಬೇಕಾದ್ರೆ ಅಲ್ಲಿ ಪೊಲೀಸವ್ರದ್ದು ವ್ಯಾನಿಗೆ ಸಗಣಿ ಎರಚಿ ಅದನ್ನ ಗ್ಲಾಸಿಗೆಲ್ಲ ಎರಚಿದ್ರು. ಹಾಗಾಗಿ ಅವ್ರಿಗೆ ಚೇಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಪೊಲೀಸರಿಗೆ. ಆಮೇಲೆ ಕುಶನಗರದಿಂದ ಪುನಃ ಯೂ ಟರ್ನ್ ತೊಗೊಂಡ್ರು ಗಾಡಿ. ಯೂ ಟರ್ನ್ ತೊಗೊಂಡು ರಿಟರ್ನ್ ನಾನು ಅದನ್ನ ಚೇಸ್ ಮಾಡ್ಬೇಕಾದ್ರೆ ಒಂದೊಂದೇ ಹಸುಗಳನ್ನ ಕೆಳಗಡೆ ಬಿಸಾಕಿ ಹೋಗ್ತಾಯಿದ್ರು. ಆಮೇಲೆ ಅಲ್ಲಿಂದ ಮುಂದೆ ಕಣಿವೆ ಹತ್ರ ಬರ್ಬೇಕಾದ್ರೆ ಕಣಿವೆಯಲ್ಲೂ ಬ್ಯಾರಿಗೇಟ್ ಹಾಕಿದ್ರು. ಅಲ್ಲೂ ಅದೇ ಥರ ಮಾಡಿ ಬ್ಯಾರಿಗೇಟ್ ಹೊಡ್ಕೊಂಡು ಗಾಡಿ ಪಾಸ್ ಆಗಿದ್ದಾರೆ. ಪೊಲೀಸವ್ರನ್ನ ನಾವು ಕೂಡಿಗೆ ಪೊಲೀಸವ್ರನ್ನ ಕೇಳಿದಾಗ ಸೋಮವಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬನ್ನಿ ಅಂದರು. ಇವತ್ತು ಕಂಪ್ಲೇಂಟ್ ಕೊಟ್ಟು ಇವತ್ತು ಬೆಳಗ್ಗೆ ಹುಡ್ಕಕ್ಕೆ ಹೋದ್ವಿ. CC ಕ್ಯಾಮ್ರಾ ಚೆಕ್ ಮಾಡಿದಾಗ ಹೇಳ್ತಿದ್ದಾರೆ ಅಲ್ಲಿ ಪಿಕಪ್ದು ಫೋಟೋ ಸರಿಯಾಗಿ ಕಾಣ್ತಾ ಇಲ್ಲ ಅಂತ. ಪಿಕಪ್ದು ಗಾಡಿ ನಂಬರು KA 126916 ಅದನ್ನ ಫೇಕ್ ಅಂತ ಕೊಟ್ಟಿದ್ದಾರೆ. ಅದೇ ಆಟೋ ನಂಬರು ಅಂತ ಅವರು ಅಂದರೆ ಆಟೋ ನಂಬರು ಹೊಡ್ಸ್ಕೊಂಬಂದಿದ್ದಾನೆ ಅಂತ ಪೊಲೀಸವ್ರು ಹೇಳ್ತಿದ್ದಾರೆ. ಹಿಂಗೋಡ್ರ ಬಸ್ ಗಾಡಿನ ಅಡ್ಡ ಆಗ್ತಾನೆ, ಗಾಡಿ ಹೊಡ್ಕೊ ಹೋಗ್ಬಿಡ್ತಾರೆ ಡಿ. ಹೆಂಗ್ ಅದ್ರ ಎಸಿತಾರೆ ಎಲ್ಲ ಅದ್ರ ಮೇಲೆಲ್ಲ ಬಿಡ್ತೀಯಾ? ಅವನು ಸಿಗೋದಿಲ್ಲ ಕರ್ಮದು. ಅಯ್ಯೋ ಎಂತ ಪಾಪದ್ನು ಮರೆ. ಅಯ್ಯೋ ದೇವ್ರೆ, ಎಲ್ಲೋದ್ರೀಗ? ಅಯ್ಯೋ ಇಲ್ಲಿ ಯಾರು ಪರಿಚಯ ಇಲ್ಲ ಕರ್ಮದು. ಓ ಪಾಪ ಹೇಳಿ ಇನ್ನೊಂದು ಬುಟ್ಟ. ಅಯ್ಯೋ ದೇವ್ರೆ, ಇಂಥ ಒಂದು 4 ಆಯ್ತಲ್ಲ? 4 ಆಯ್ತು. ಎಲ್ಲ ಬಿಡ್ತಾರೆ ಈಗ. ಬಿಟ್ಟು ವಾರಿಸ್ ಬಿಡಲ್ಲ. ಅಯ್ಯೋ ಇವೆ. ಓ ಮೆಲ್ಲ ಇವ್ರು ಯಾರಾದ್ರೂ ಅಡ್ಡ ಆಗ್ತಾರೆ ಕರ್ಮದವು. ಓ ಜಾಗ ತಪ್ಪಿಸ್ಬಿಡ್ತಾನೆ ಅಂತ ಜಾಗ ತಪ್ಪಿಸ್ತಾನೆ ಈಗ. ಗಾಡಿ ಏನಾದ್ರೆ ಗಾಡಿ ಹೋದ್ರೆ ಇನ್ನೊಂದು ನೋಡೋಣ. ಫಸ್ಟ್ ಇವ್ರು ಹಿಡಿದು ಹೆಬ್ಬಾಲೆಯಿಂದ ಹೊಡ್ಕೊಂಡ್ ಬಂದಿದ್ವಿ, ಇದನ್ನ ಕೂಡಿಗೆಯಿಂದ ಹೊಡ್ಕೊಂಡ್ ಬಂದಿದ್ವಿ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಹೈವೇ ಪೊಲೀಸ್ನವರು. ಇದ್ರ ಬಗ್ಗೆ ನಾವು ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತಿಯವರು ಪೇಪರ್ಗೆ ಪ್ಲಸ್ TV ಅವ್ರಿಗೆ ಕೊಡ್ಸೋದ್ರಿಂದ ನಮ್ಮಲ್ಲಿ ಸಿಕ್ಕುವುದಿಲ್ಲ. ಇದನ್ನ ನಾವು ಹೇಳಕ್ಕೆ ನಾವು ಬಯಸ್ತೀವಿ. ತುಂಬಾ ಇದಾವೆ ದನಗಳು. ಇದೊಂದೇ ಗೊತ್ತಾ ಟೌನ್ ಪಂಚಾಯತಿಗೆ ಪ್ರಾಬ್ಲಮ್ ಆಗಿದೆ. ಹೆಂಗ್ ಗೊತ್ತಾ ಟಿವಿಗೆಲ್ಲ ಕೊಡ್ತೀವಿ, ಆಶ್ರಮ ಕೊಡ್ತೀವಿ. ಇಲ್ಲಿ ತುಂಬಾ ಇದಾವೆ. ಬಿಡಾಡಿ ದನಗಳು ಜಾಸ್ತಿ ಅವರಿಗೆ ಕೊಟ್ರಾ ಜಾಸ್ತಿ ಜನ ಇದ್ದೀವಿ. ನಾವೆಲ್ಲ ಇಲ್ಲಿ ಹೇಳ್ತಿದ್ದೀರ ನಮ್ದೊಂದು ಹೋಗ್ಲಿ ಹೆಂಗ್ ಗೊತ್ತಾ ಇದಕ್ಕೆಲ್ಲ ಕಾರಣ ಮಂಡಪ ಪಂಚಾಯತಿ ಅವರು. ಇಲ್ಲಿ ಜನಗಳು ಅಂತ ಸಿಟಿಲೇ ಇರ್ತಾರೆ. ಸರತ್ ಹತ್ರ ನಮ್ದು ಮಸ್ಕೂಡ್ ಅಲ್ಲಿವರೆಗೂ ಡಾಕ್ಟರ್ ಬಂದ್ರೆ ವಿಡಿಯೋ ಮಾಡ್ತೀರಾ? ಅಡ್ಡ ಡಾಕ್ಟರ್ ಔಷಧಿ ಆಗ್ತಿರೋದು ಈ ಕಡೆ ಕಲಿ ಈ ಕಡೆ ಸೈಡ್ ನಿಂತ. ಇಲ್ಲಿ ಬೇಕಾಗಿರೋ ಒಂದು ಗೇಟ್ ಕಾರು ಸಿಕ್ಕಿಲ್ಲ. ಆದ್ರೆ ಕಾರು ಕೆಳಗೆ ಬಿದ್ದಿತ್ತು. ಅವರಿಗೆ ಗಾಡಿ ತಗೊಂಡೋಗಕ್ಕಿಂತ ಆಗಿಲ್ಲ. ಯಾಕೆಂದ್ರೆ ಬಿಡಿ ಆಗೈತೆ ಪಾಪ ಹೇಳ್ದಾಗ. ಕಳೆದ ಹಲವಾರು ತಿಂಗಳುಗಳಿಂದ ಅವ್ಯಾಹಕವಾಗಿ ಸೋಮವಾರಪೇಟೆ ಭಾಗದಲ್ಲಿ ರಸ್ತೆ ಬದಿಲಿರ್ತಕ್ಕಂಥ ಸಾಕಷ್ಟು ಸಾವಿರಾರು ಹಸುಗಳನ್ನ ಕಳ್ಳಕಾಕರು ರಾತ್ರಿ ಆದರೆ ಪಿಕಪ್ ವಾಹನದಲ್ಲಿ ಹೊಡಿತಾ ಇದ್ದಾರೆ. ಮೊನ್ನೆ ತಡರಾತ್ರಿ 2:30 ಗಂಟೆ ರಾತ್ರಿಯಲ್ಲಿ ನಮ್ಮ ಶರತ್ ಅಂತಕ್ಕಂಥವರು ಶಬ್ದ ಬಂದ ಸಂದರ್ಭದಲ್ಲಿ ಹೊರಗಡೆ ಬಂದು ನೋಡಿದಾಗ 6 ದನಗಳನ್ನ ಅವರು ಗಾಡೀಲಿ ಹಾಕ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಅವ್ರು ಚೇಸ್ ಮಾಡಿ ಹೋದಂಥ ಸಂದರ್ಭದಲ್ಲಿ ಅಮಾನವೀಯ ರೀತಿಯಲ್ಲಿ ಆ ಹಸುಗಳನ್ನ ಇರ್ತಕ್ಕಂಥ ಗಾಡಿಯಿಂದ ಹೊರಗಡೆ ಬಿಸಾಕಿದ್ದಾರೆ. ಈ ಹಸುಗಳಿಗೆ ಸಾಕಷ್ಟು ನೋವುಗಳಾಗಿದೆ. ಅಂಥ ಮೂಕ ಪ್ರಾಣಿಯನ್ನು ಈ ರೀತಿ ಚಿತ್ರಹಿಂಸೆ ಮಾಡಿದ್ದಾರೆ.
ಈ ಒಂದು ಕ್ರಮವನ್ನು ಮೊದಲನೇದಾಗಿ ಈ ಒಂದು ವ್ಯವಸ್ಥೆಯನ್ನು ಮೊದಲನೇದಾಗಿ ತಡಿಬೇಕು. ಅದು ಅಲ್ಲದೆ ಅದರ ಜೊತೆಯಲ್ಲಿ ಈಗೇನು ಕೊಡಗಿನ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳೇನಿದೆ, ಈ ರಸ್ತೆಗಳನ್ನ ಪ್ರತಿಯೊಂದು ಭಾಗಗಳು ಕೂಡ ಒಂದು ಗೇಟ್ನ ಅಳವಡಿಸಬೇಕು. ಈ ರೀತಿಯ ದನಗಳತನನ್ನು ತಡಿಬೇಕು ಅಂತ ನಾನು ಸರ್ಕಾರವನ್ನು ಜೊತೆಗೆ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸ್ತಾ ಇದ್ದೇನೆ. ಪ್ರಕೃತಿ ವಿಕೋಪದಲ್ಲಿ ಮನೆ ಕಳ್ಕೊಂಡ ನೆಲ್ಲಿಹುದಿಕೇರಿ ಗ್ರಾಮದ ನಿರಾಶ್ರಿತರಿಗೆ ಅಭ್ಯರ್ಥಮಂಗಲದಲ್ಲಿ ಸ್ಥಳ ನೀಡಲು ಜಿಲ್ಲಾಡಳಿತ ಜಾಗ ಗುರುತು ಮಾಡಿದ್ದು, ಆ ಸ್ಥಳದಲ್ಲಿರುವ ಮರವನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ನೆಲ್ಲಿಹುದಿಕೇರಿ ಗ್ರಾಮದ ನಿರಾಶ್ರಿತರಿಂದ ಅರಣ್ಯ ಭವನದ ಮುಂದೆ ಪ್ರತಿಭಟನೆ ನಡೆಯಿತು. ಹೋರಾಟ 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 ಗೆಲ್ಲುವವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಿರಾಶ್ರಿತರ ಭೂಮಿಯಲ್ಲಿರುವ ಮರವನ್ನ ಕಡಿಯಲು ವಿಳಂಬ ಮಾಡುತ್ತಿರುವ ಅರಣ್ಯ ನೀತಿಗಳಿಗೆ ಧಿಕ್ಕಾರ ಧಿಕ್ಕಾರ. ನಿರಾಶ್ರಿತರ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ನಿರಾಶ್ರಿತರ ಜಾಗದಲ್ಲಿರುವ ಮರವನ್ನ ಕಡಿತ ಮಾಡಲು ವಿಳಂಬ ಮಾಡುತ್ತಿರುವ ಅರಣ್ಯ ಇಲಾಖೆಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕು ನ್ಯಾಯ ಬೇಕು, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯ ನಮಗೆ ಸಿಗಲೇಬೇಕು, ನ್ಯಾಯ ನಮಗೆ ಸಿಗಲೇಬೇಕು, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯ ನಮಗೆ ಸಿಗಲೇಬೇಕು, ನ್ಯಾಯ ನಮಗೆ ಸಿಗಲೇಬೇಕು. ನಿವೇಶನ ರೈತರ ಭೂಮಿಯ ಮರವನ್ನ ಕೂಡಲೇ ಕಡಿಯಲೇಬೇಕು, ಕಡಿಯಲೇಬೇಕು, ಕಡಿಯಲೇಬೇಕು. ನಿವೇಶನ ರೈತರ ಭೂಮಿಯಲ್ಲಿರುವ ಮರಗಳನ್ನ ಕಡಿದು ಮನೆ ಕಟ್ಟಲು ಅವಕಾಶ ಕಲ್ಪಿಸಬೇಕು, ಕಲ್ಪಿಸಬೇಕು, ಕಲ್ಪಿಸಬೇಕು. ರಾಷ್ಟ್ರ ಹೋರಾಟ ಸಮಿತಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ರಾಷ್ಟ್ರ ಭೂಮಿಯ ಮರದನ್ನ ಕಡಿಯಲು ನಿರಾಕರಣೆ ಮಾಡುವ ಅರಣ್ಯ ಅಧಿಕಾರಿಗಳು ನೀಡಿದ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. 20ನೇ ತಾರೀಕಿಗೆ ನಾವು ಪಬ್ಲಿಕ್ ಹಿಯರಿಂಗ್ ಇಟ್ಕೊಳ್ತಾ ಇದ್ದೇವೆ. 7 ದಿವಸ ಮಿನಿಮಮ್ ಆಗಿ ಅದಕ್ಕೆ ನಾವು ದಿನ ನಿಗದಿಪಡಿಸಬೇಕಾಗ್ತದೆ. ಯಾರ್ದು ಅಬ್ಜೆಕ್ಷನ್ ಇದೆಯಾ ಏನು ಅಂತ ಹೇಳ್ಕೊಂಡು ಅದು ಮುಗಿದ ತಕ್ಷಣ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡ್ತೇವೆ. 15 ದಿವಸದಲ್ಲಿ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಪ್ರೊಸೀಜರ್ ನಾವು ಫಾಲೋ ಮಾಡಬೇಕಾಗುತ್ತೆ. ಮಿನಿಮಮ್ 7 ಡೇಸ್ ನಾವು ಇದು ಪಬ್ಲಿಕ್ ಹಿಯರಿಂಗ್ ಕೊಡಬೇಕು. ಟೆಂಡರ್ಗೂ ಒಂದಷ್ಟು ದಿವಸ ಕೊಡಬೇಕಾಗುತ್ತೆ ಕಂಡೀಷನ್ ಹಾಕಿ. ಅದು ಮುಗಿದ ತಕ್ಷಣನೇ ಈ ಮರಗಳನ್ನು ನಾವು ತೆರವುಗೊಳಿಸ್ತೇವೆ. ಯಾವುದೇ ಕಾರಣಕ್ಕೆ ನಿರಾಕರಣೆ ಅಂತೂ ನಾವು ಮಾಡಿಲ್ಲ. ಅಲ್ಲ ಸರ್, ನಾವು ಮಾನ್ಯ ಜಿಲ್ಲಾಧಿಕಾರಿ ಈ ಸ್ಥಳದಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜೊತೆಲೆ ನೀವು ಇಲ್ಲದಿರುವಂತ 2 ಜಿಲ್ಲಾ ಪಂಚಾಯತ್ ಸುನೀತಾ ಇದ್ದಾರೆ, ಅವಾಗ ನಮ್ಮ ಮಾಜಿ ಉಪಾಧ್ಯಕ್ಷರು, ತಾಲೂಕ್ ಪಂಚಾಯತ್ ಮೆಂಬರ್ ಎಲ್ಲರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳೇ ನಿಮ್ಮ DS ಇವರಿಗೆ ಉಪಾರಣ್ಯ ಸಂರಕ್ಷಣಾಧಿಕಾರಿಗೆ ಫೋನ್ ಮಾಡಿದಾಗ ಎಲ್ಲ ಆದೇಶ ಆಗಿದೆ ಅಂತ. ಆದೇಶಗಳಾಗಿದೆ ಆಗಿದೆ ಅಂತ ಅಲ್ಲದೆ ಆಗಿಲ್ಲ ಅನ್ನತಕ್ಕಂಥ ಒಂದು ಮಾತಿ ದೂರಗಾಗಲಿ. ಆಗಿರತಕ್ಕಂಥ ಸಂದರ್ಭದ ಒಳಗಡೆ ಯಾಕೆ ಮರವನ್ನ ಕಡಿಯಲಿಕ್ಕೆ ಇಷ್ಟೊಂದು ವಿಳಂಬ ಮಾಡಿದೆ? ಯಾಕಂದ್ರೆ ನಾನು ಹೇಳ್ತಾ ಇರತಕ್ಕಂಥದ್ದು ಸರ್, ಕೊಡಗಿನ ಒಳಗಡೆ ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಕೊಡಗಿನ ಒಳಗಡೆ ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಮರ ಕಡಿತದ ಒಳಗಡೆ ಅತ್ಯಂತ ವೇಗವಾಗಿ ನಡೀತಾ ಇದೆ. ಆ ವೇಗ ಬಡವರ ಮನೆ ಕಟ್ಟಲಿಕ್ಕೆ ಇಲ್ಲ ಅನ್ನತಕ್ಕಂಥದ್ದು ನಮ್ಮ ಕುರು ಸರ್. 4 ತಿಂಗಳಲ್ಲಿ ಇದೀಗ ಈ ಜಾಗವನ್ನ ಹಿಡಿದಿಟ್ಟು ಜಾಗವನ್ನ ಕೊಡ್ಲಿಕ್ಕೆ ಆ ಸ್ಪಾಟ್ ನಲ್ಲೇ ಮರವನ್ನ ಕಡಿಲಿಕ್ಕೆ ಎಲ್ಲ ಪತ್ರದ ಪ್ರತಿಯನ್ನ ನಾನು ಹಾಕಿದ್ದೀನಿ. ಯಾವುದು ಅಲ್ಲ, ಆದೇಶವೂ ಕೂಡ ಕ್ಲಿಯರ್ ಆಗಿ, ಆದೇಶವೆಲ್ಲವೂ ಕೂಡ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗಿಲ್ಲ, ಅದು ಕ್ಲಿಯರ್ ಆಗಿದೆ. ಯಾವುದೇ ರೀತಿಯಲ್ಲಿರ್ತಕ್ಕಂಥ ಕಾಂಪ್ಲಿಕೇಶನ್ ಸದ್ಯಕ್ಕೆ ಇರಲಿ ಸರ್. ನಾನೀಗ ಅದರ ಬಗ್ಗೆ ನಾವು ಇನ್ನು ಅದನ್ನ ಕೆಣಕಿ ಅದ್ರ ಹಿಂದೆ ಹೋಗತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಹೇಳ್ತಾ ಇರೋದಕ್ಕೆ ನೂರಾರು ಕುಟುಂಬಗಳ ಬಹಳ ಸಂದಿಗ್ಧ ಪರಿಸ್ಥಿತಿ ಗೊತ್ತಿದೆ. 20 ಇನ್ನೊಂದು ಮಳೆ ಬಂದ್ರೆ ಮತ್ತಷ್ಟು ಸಂಕಷ್ಟದಲ್ಲಿ ಆ ಕುಟುಂಬಗಳಾಗ್ತಾರೆ. ಈ ವರ್ಷನೂ ಕೂಡ ಅವರು ಯಾವ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿದ್ರು ಅನ್ನೋದು ಕಷ್ಟ ಇದೆ. ನಿಮ್ಮ ಅರಣ್ಯ ಇಲಾಖೆ ಒಂದು ಕೆಲಸ ಆದ್ರೆ ಬಾಕಿ ಇರತಕ್ಕಂಥ ಕೆಲಸ ಬಹಳ ಫಾಸ್ಟ್ ಅಲ್ಲಿ ಆಗತಕ್ಕಂಥ, ಮತ್ತೆ ಅದು ಮರ ಕಡಿದು ಸಾಗಿಸತಕ್ಕಂಥ ದೊಡ್ಡ ರೀತಿ ಇರತಕ್ಕಂಥ ಕೂಪು ಏನಲ್ಲ, ಬಹಳ ಈಸಿಯಾಗಿ ಮರವನ್ನ ಸಾಗಿಸ್ಲಿಕ್ಕೆ ಇರತಕ್ಕಂಥ ಎಲ್ಲಾ ಸೌಕರ್ಯಗಳಲ್ಲಿದೆ. ದಯವಿಟ್ಟು ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ತಾವು ನಮ್ಮ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ 20ಕ್ಕೆ ಸಾರ್ವಜನಿಕ ಅಹವಾಲು ಇರುತ್ತೆ. 20 ಕಳೆದು ಒಂದು 10 ದಿವಸ ಟೆಂಡರ್ಗೆ ಒಂದು ಟೈಮ್ ಬೇಕಾಗುತ್ತೆ. ಪೇಪರ್ ನೋಟಿಫಿಕೇಶನ್ ಮಾಡಬೇಕು. ಈ ಸಂದರ್ಭ ಮಾತನಾಡಿದ ಗ್ರಾಮದ ನಿರಾಶ್ರಿತ ಭರತ್, ಸೋಮವಾರಪೇಟೆ ತಾಲೂಕಿನ ನೆಲ್ಲಿಹುದಿಕೇರಿಯ ಕಾವೇರಿ ನದಿ ದಡದಲ್ಲಿ 2018-19 ಮಹಾಮಳೆ ಸಂದರ್ಭ ಹಲವು ಮಂದಿ ಈ ಭಾಗದಲ್ಲಿ ಮನೆಯನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದು ನಿರಾಶ್ರಿತರ ಕೇಂದ್ರದಲ್ಲಿ ಬದುಕು ನಡೆಸುವಂತೆ ಆಗಿದೆ. ನಂತರ ಸ್ವಂತ ಸೂರಿಗಾಗಿ ನಿರಾಶ್ರಿತರು ಒಕ್ಕೊರಲಿನಿಂದ ಹೋರಾಡಿದ ಫಲವಾಗಿ 2020ರಲ್ಲಿ ಅಭ್ಯರ್ಥಮಂಗಲ ಗ್ರಾಮದ ಸರಕಾರಿ ಜಾಗದ ಒತ್ತುವರಿಯಿಂದ ತೆರವುಗೊಳಿಸಿದ ಜಿಲ್ಲಾಡಳಿತ ಆ ಜಾಗವನ್ನು ನಿರಾಶ್ರಿತರಿಗೆ ನೀಡಲು ತೀರ್ಮಾನ ಕೈಗೊಂಡಿತ್ತು.
ನೆಲ್ಲಿಹುದಿಕೇರಿ ಗ್ರಾಮದಲ್ಲಿರತಕ್ಕಂತಹ ಏನು ನಿರಾಶ್ರಿತರಾಗಿರ್ತಕ್ಕಂತಹ ಏನು ಸುಮಾರು 250-300 ಕುಟುಂಬಗಳಿದೆ. ಆ ನಿರಾಶ್ರಿತರು ನಿರಂತರ 23 ವರ್ಷಗಳ ವನವಾಸವನ್ನು ಅನುಭವಿಸ್ಕೊಂಡು 2018-19 ಒಳಗಡೆ ಮಹಾಪ್ರಳಯ, 20ರ ಪ್ರಳಯ ಎಲ್ಲವನ್ನೂ ಅನುಭವಿಸ್ಕೊಂಡು ಇವತ್ತು ಒಕ್ಕೂರಲ್ಲಿನ ಹೋರಾಟದ ಭಾಗವಾಗಿ ಜಿಲ್ಲಾಡಳಿತದ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಒಂದು ಅಭ್ಯತ್ಮಂಗಲದಲ್ಲಿ 8.5 ಎಕರೆ ಸ್ಥಳವನ್ನು ಇವತ್ತು ಒತ್ತುವರಿದಾರರಿಂದ ಬಿಡಿಸುವುದರ ಮುಖಾಂತರ ಇವತ್ತು ನಿರಾಶ್ರಿತರಿಗೆ ಕೊಡಲಿಕ್ಕಿರತಕ್ಕಂಥ ತೀರ್ಮಾನವನ್ನು ಮಾಡಿ ಈಗಾಗಲೇ 1 ವರ್ಷ ಆಗಿದೆ. 1 ವರ್ಷ ಆಗಿ ಭೂಮಿ ಈಗಾಗಲೇ RTC ಜಿಲ್ಲಾ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿ RTC ಕೂಡ ಆಗಿದೆ. ಸ್ಥಳವನ್ನು ಇನ್ನೂ ಕೂಡ ಅಲ್ಲಿರತಕ್ಕಂಥ ನಿರಾಶ್ರಿತರಿಗೆ ಮನೆಯನ್ನು ಕೊಡಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಜಾಗದ ಇನ್ನೂ ಕೂಡ ಸಮತಟ್ಟು ಮಾಡಲಿಲ್ಲ. ಆ ಜಾಗ ಸಮತಟ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಮರಗಳನ್ನು ಕಡಿಬೇಕಾಗಿದೆ. ಮರವನ್ನು ಕಡಿಬೇಕು ಅಂತೇಳಿ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿನಿಂದ ಪತ್ರ ಮಾನ್ಯ ಅರಣ್ಯ ಉಪಸಂರಕ್ಷಣಾಧಿಕಾರಿಗಳಿಗೆ ಹೋಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಉಪಸಂರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. AC ಅವರು ಮನವಿಯನ್ನು ಕಳಿಸಿದ್ದಾರೆ. ಸೋಮವಾರಪೇಟೆ ತಹಸೀಲ್ದಾರ್ ಅವರು ಮನವಿಯನ್ನು ಕಳಿಸಿದ್ದಾರೆ. ತಿಂಗಳು ಕಳೆದರೂ ಕೂಡ ಆ ಅರಣ್ಯದ ಒಳಗಡೆ ಇರತಕ್ಕಂಥ ಮರವನ್ನು ಕಡಿಯುವುದರ ಮುಖಾಂತರ ಅಲ್ಲಿರತಕ್ಕಂಥ ನಿರಾಶ್ರಿತರಿಗೆ ಒಂದು ಶಾಶ್ವತವಾದ ಸೂರನ್ನ ಕಟ್ಟಲಿಕ್ಕಿರತಕ್ಕಂಥ ಅವಕಾಶ ಇಲ್ಲದೆ ಇವತ್ತು ಅವರ ಅವಕಾಶ ವಂಚಿತರಾಗಿದ್ದಾರೆ. ಈ ಸಂದರ್ಭದ ಒಳಗಡೆ ನಾವು ಅರಣ್ಯ ಉಪಸಂರಕ್ಷಣಾಧಿಕಾರಿಯ ಮುಂದೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೂಡಲೇ ಏನು 160 ಕುಟುಂಬಗಳಿಗೆ ಒಂದು ಸೂರು ಕಟ್ಟತಕ್ಕಂತಹ ಒಂದು ಮಹಾ ಯೋಜನೆ ಏನಿದೆ, ಆ ಯೋಜನೆಯಲ್ಲಿ ನೀವು ಅರಣ್ಯ ಇಲಾಖೆ ಈ ರೀತಿ ವಿಳಂಬ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಇವತ್ತು ಅರಣ್ಯ ಇಲಾಖೆ ಕೊಡಗಿನ ಮರ ವ್ಯಾಪಾರಿಗಳು ನಡೆಸ್ತಾ ಇರತಕ್ಕಂತಹ ವ್ಯವಹಾರಗಳಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾರೆ. ಅಲ್ಲಿ ಮರವನ್ನು ಕಡಿಯೋದಕ್ಕೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ತಡೆಗಳಿಲ್ಲ, ಅಲ್ಲಿ ವಿಳಂಬ ಆಗ್ತಾ ಇಲ್ಲ. ಆದರೆ ಇಲ್ಲಿ ಯಾಕೆ ನೀವು ವಿಳಂಬ ಮಾಡ್ತಾ ಇದ್ದೀರಿ ಅನ್ನತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಇದು 160 ಕುಟುಂಬಗಳ ಜೀವನದ ಪ್ರಶ್ನೆ ಇದೆ. ಆ ಜೀವನದ ಜೊತೆಗೆ ನೀವು ಚೆಲ್ಲಾಟವನ್ನು ಆಡಬೇಡಿ. ಇದೊಂದು ಸಾಂಕೇತಿಕ ಮುಷ್ಕರ. ಕೊರೋನಾದ ನೀತಿ ನಿಯಮಗಳನ್ನೆಲ್ಲವನ್ನ ಪಾಲಿಸಿಕೊಂಡು ಇವತ್ತು ಒಂದು ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಟ್ಟು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಇನ್ನು 15 ದಿನದ ಒಳಗಡೆ ನಾವು ಹೇಳಿರ್ತಕ್ಕಂಥ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಶಾಶ್ವತವಾಗಿ ಇದೇ ಸಭಾಂಗಣ, ಈ ಜಾಗದ ಒಳಗಡೆ ನಿರಾಶ್ರಿತರು ಬಂದು ಇಲ್ಲಿ ಕೂರ್ಲಿಕ್ಕೆ ಇರತಕ್ಕಂಥ ತೀರ್ಮಾನಕ್ಕೆ ಮುಂದೆ ಹೋಗ್ತೀವಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರೆಲ್ಲ ಅಷ್ಟೋ ಇಷ್ಟೋ ಬೆಳೆದು ಬದುಕು ಕಟ್ಟಿಕೊಂಡಿರೋ ಬಡ ರೈತರು. ಆದರೆ ಆ ಬಡ ರೈತರ ಪಾಲಿಗೆ ಇವರು ಪಕ್ಕಾ ವಿಲನ್. ಸ್ವಲ್ಪ ಮರೆಯಾದರೆ ಸಾಕು ಯಾಮಾರಿಸಿ ಎಂಟ್ರಿ ಕೊಟ್ಟರು ಅಂದರೆ ವರ್ಷ ಪೂರ್ತಿ ಬೆಳೆದ ಬೆಳೆ ಖಲಾಸಾಗುತ್ತೆ. ಅದರಲ್ಲಿ ರೈತರು ಆ ಐನಾತಿ ಗಿರಾಕಿಗಳಿಂದ ತಡೆಯೋಕೆಂದೇ ಮರದ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ನದಿಯನ್ನು ಈಜಿ ಕಾಡು ಸೇರ್ತಾ ಇರುವ ಕಾಡಾನೆಗಳ ಹಿಂಡು, ಒಂದಾದ ಮೇಲೆ ಒಂದರಂತೆ ರಸ್ತೆ ದಾಟುತ್ತಿರುವ ಆನೆಗಳು, ಆನೆಗಳನ್ನು ಓಡಿಸ್ತಾ ಇರುವ ಜನರು, ಮರದ ಮೇಲೆ ಚಿಕ್ಕ ಚಿಕ್ಕ ಗುಡಿಸಲು, ಬಿದಿರಿನ ಏಣಿ ಸಹಾಯದಿಂದ ಮೇಲೇರ್ತಾ ಇರುವ ರೈತರು. ಕೊಡಗು ಜಿಲ್ಲೆಯಲ್ಲಿ ಜನರು ದಿನನಿತ್ಯ ಆನೆಗಳ ಜೊತೆಗೆ ವಾಸ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ವರ್ಷದಲ್ಲಿ 2 ತಿಂಗಳು ಮನೆಯಲ್ಲಿದ್ದರೆ ಹೆಚ್ಚು, ಉಳಿದಷ್ಟು ದಿನ ಮರದ ಮೇಲೆ ಇರೋ ಈ ಅಟ್ಟಣಿಗೆಯಂತಹ ಗುಡಿಸಲಿನಲ್ಲಿ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಕಾಡಾನೆ ತಡೆಗೆ ಅರಣ್ಯ ಇಲಾಖೆ ಎಷ್ಟೇ ಮುಂಜಾಗ್ರತೆ ಕೈಗೊಂಡರೂ ಕಾಡಾನೆಗಳಿಗೆ ಲಗಾಮು ಹಾಕೋಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಹೀಗಾಗಿಯೇ ರೈತರ ಪಾಲಿನ ವಿಲನ್ ಆಗಿರೋ ಕಾಡಾನೆಗಳನ್ನು ನಿಯಂತ್ರಣ ಮಾಡೋಕ್ಕೆ ರೈತರು ಈ ಐಡಿಯಾವನ್ನು ಕಂಡುಕೊಂಡಿದ್ದಾರೆ. ಹೇಗಾದರೂ ಮಾಡಿ ವರ್ಷದ ಫಸಲು ಉಳಿಸಿಕೊಳ್ಬೇಕು ಅಂದರೆ ರೈತರು ನಿದ್ದೆಗೆಡಲೇಬೇಕು. ಆನೆಗಳಿಂದ ತಮ್ಮ ಫಸಲನ್ನು ಉಳಿಸಿಕೊಳ್ಳೋಕ್ಕೆ ಈ ಭಾಗದ ರೈತರು ದಿನದ 24 ಗಂಟೆ ಅಲರ್ಟ್ ಆಗಿರಬೇಕು. ಹೀಗಾಗಿ ಆನೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಮರದ ಮೇಲೆಯೇ ಅಟ್ಟಣಿಗೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಜಾಗದ ಮುಂದೆ ಫಾರೆಸ್ಟು, ಹಿಂದೆ ಫಾರೆಸ್ಟು, ಮಧ್ಯದಲ್ಲಿ ನಾವು ಊರಿದೆ. ನಮಗೆ ಸಾಯಂಕಾಲ ಹಗಲು ಟೈಮ್ ಅಂತ ದೊಡ್ಡ ಏನು ತಾಪತ್ರೆ ಆಗಿಲ್ಲ. ಸಾಯಂಕಾಲದ 6 ಗಂಟೆ ಮೇಲೆ ಆನೆಗಳ ಘಾಟ ಜಾಸ್ತಿ. ಆನೆ ಮಾತ್ರ 6 ಗಂಟೆಗೆ ನಾವು ರೋಡಲ್ಲಿ ತಿರುಗಾಡೋಕ್ಕೆ ಆಗ್ತಿಲ್ಲ ಸರ್. ಅಷ್ಟೊಂದು ಆನೆ ಬರ್ತಾ ಇರ್ತವೆ, ಎನಿ ಟೈಮ್ ಇರ್ತದೆ. ಆಮೇಲೆ ಪಾರ ಕಾಯಬೇಕು ಅಂದರೆ ಮರಕ್ಕೆ ಮೇಲೆ ಅಡ್ಡ ಬಡಿ ಹಾಕಿ ಟಾರ್ಪಲ್ ಹಾಕಿ ಎನಿ ಟೈಮ್ ಅಲ್ಲೇ ಇರಬೇಕು. ಹಾಗಿದ್ಕೊಂಡು ಬೆಳೆ ತೆಗಿತಾ ಇದ್ದೀವಿ. ಅದರಲ್ಲೂ ಕಷ್ಟಪಟ್ಟು ತೆಗಿತೀವಿ. ತಿಂದಂತೂ ಹೋಯ್ತವೆ. ಈಗಲೂ ತಿಂದು ಹಾಕಿದೆ. ಸಿಕ್ಕಾಪಟ್ಟೆ ಆನೆ ಬರ್ತವೆ ಸರ್. ಒಂದೊಂದು ಟೈಮ್ ಬಂದರೆ 6 ಗಂಟೆಗೆ ಮನೆ ಹೊಲದಲ್ಲೇ ಇರ್ತವೆ. ಒಂದೊಂದು ಹಿಂಡು ಬರ್ತವೆ, ಹಿಂಡಾನೆ ಅಂತ ಬರ್ತವೆ. ಒಂದೊಂದು ದಿವಸ ಒಂಟಿಗೆ ಬರ್ತವೆ. ಅದು ಹೇಳೋಕ್ಕೆ ಬರೋದಿಲ್ಲ. ಅಂತೂ ಜಾಸ್ತಿ ಮಾತ್ರ ಈ ಬೆಳೆ ಟೈಮಲ್ಲಿ ತುಂಬ ಜಾಸ್ತಿ. ನಾವೊಂದು 20 ಅಡಿ ಮೇಲೆ 20 ಅಡಿಗಿಂತ ಕೆಳಗೆ ಹಾಕಿ ಆನೆ ಹೊಂಡಲಾಗ್ತದಲ್ಲ, ಅದಕ್ಕಾಗಿ 20 ಅಡಿ ಮೇಲೆ ಉಳಿಸೋದಿಲ್ಲ ಸರ್. ಅದು ಹಾಕಿನೇ ಉಳಿಸ್ತಾ ಇಲ್ಲ. ಇನ್ನು ಅದು ಇಲ್ಲ ಅಂತೇಳಿ ನಾವು ಬೆಳೆ ಮಾಡೋದೇ ಬೇಡ ಇಲ್ಲಿ. ನಾನೊಬ್ಬ ಅಂತಲ್ಲ, ಇಡೀ ಊರೇ ಅಷ್ಟೇ.
ಪುಣ್ಯ ಮನೆಯವರು ಇಲ್ಲ ಈಗ ಸುಮ್ಮನೆ ಹಿಂಗೆ ನಿಂತ್ಬಿಡು, ಅದು ಕಾಳು ಫುಲ್ ಉದುರುತ್ತೆ. ಅದು ವೇಸ್ಟ್ ಏನು ಅದು ನೀರು ಬಿಡ್ತೀವಿ. ಕೋಳಿ ತಿಂದರೂ ಸತ್ತೋಯ್ತದೆ ಅಂತ, ಈಗ ಕಪ್ಪಾಯ್ತು ಅಂದರೆ ಕೋಳಿ ತಿಂದರೂ ಸತ್ತೋಯ್ತದೆ ಅಂತ ಒಳಗೆ. ಹೌದಾ? ಮನೆಯವ್ರು ಬರ್ತೇನೆ ಇವ್ರ ಕಡೆಯಿಂದ ಇದು ಬರುತ್ತಲ್ಲ. ವ್ಯವಸಾಯನೇ ಈಗ ಆನೆಗಳು ಬಿಡಿಸ್ಬಿಟ್ಟು ಹೋಗ್ಬಿಡ್ತಾವೆ ಈ ಥರ. ಹಾಂ, ಇದು ಬಿದ್ದಿರೋದು ಸಿಗ್ತದೆ. ಹೊಲದೊಳಗಿದ್ರೆ ಎಲ್ಲಿ ಅಂತ ಓಡಿಸ್ತಾರೆ. ಅದರಲ್ಲೇ ಈ ಇವರೆಲ್ಲ ಹಿರಿಯ ಮಂದಿ ಹತ್ಕೊಂಡು ಒಟ್ಟಿಗೆ ಅವನು ಹತ್ಕೊಂಡು ಇನ್ನೊಂದು ದೊಡ್ಡ ಅದಕ್ಕೆ ಕೊಡಿ 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 ಹಂಗೆ ಹೇಳ್ತೀವಿ. ನೋಡಿ, ನಮ್ಮದು ಕಾಡಂಚಲ್ಲಿ ಭೂಮಿ ಮಾಡ್ಕೊಂಡಿದ್ದೀವಿ. ನಮಗೆ ಆನೆ ಗಲಾಟೆ, ಮಳೆ ಗಲಾಟೆ. ಮಳೆಯಿಂದ ಅರ್ಧ ಬೆಳೆ ಕೊಚ್ಚಿ ಹೋದರೆ ಆನೆಯಿಂದ ಮುಕ್ಕಾಲುಸಿ ತಿನ್ಕೋತವೆ. ಗುಡ್ಡಲ್ಲಿ ಪಾರ ಕಾಯ್ತೀವಿ. ಟ್ರಂಚ್ ಮಾಡಿಕೊಟ್ಟವ್ರೆ, ಟ್ರಂಚಲ್ಲಿ ಇಳಿದು ಬರ್ತವೆ. ದೊಡ್ಡದಾಗಿ ಟ್ರಂಚ್ ಹೊಡ್ಕೊಡ್ಬೇಕು. ಆನೆ ಕಾಡಿಂದ ಒಳಗಡೆಗೆ ಬರ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಮರದಲ್ಲೇ ಪಾರ ಮಲಗೋದು. ಆನೆ ಬಂದಾಗ ಇಳ್ದೋಗಿ ಓಡಿಸ್ತೀವಿ. ದಾಟಿದರೆ ಓಡಿಸ್ತೀವಿ, ದಾಟಿಲ್ಲ ಅಂದರೆ ತಿನ್ಕೊಂಡು ಹೋಗ್ತವೆ. ಭಯ ಇರ್ತದೆ. ಖರ್ಚು ಮಾಡಿರ್ತೀವಲ್ಲ, ಅದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಭಯ ಬಿಟ್ಟು ಓಡಾಡ್ತೀವಿ. ಸಮಸ್ಯೆ ಆಯ್ತದೆ. ಆನೆಯಿಂದ ಮಳೆಯಿಂದ ಸಮಸ್ಯೆ ಉಂಟು. ಯಾವುದನ್ನು ಉಳಿಸೋದಿಲ್ಲ ನಮಗೆ. ಯಾವ ಕಡೆ ಅಂದರೆ ಸುತ್ತ ಫಾರೆಸ್ಟ್ ಇರೋದ್ರಿಂದ ಯಾವ ಕಡೆ ಸುತ್ತನೂ ನಮ್ಗೆ ಆನೆ ಗಲಾಟೆನೇ. ಯಾವ ಬೆಳೆ ಮಾಡಿದ್ರೂ ಉಳಿಯೋದಿಲ್ಲ. ಅದಕ್ಕೆ ಆನೆ ಬರ್ದಂಗೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಬೇಕು. ಇನ್ನು ಸೋಮವಾರಪೇಟೆ ತಾಲೂಕಿನ ಮಾದಾಪುರ, ಸೀಗೆಹೊಸೂರು, ಯಲಕನ್ನೂರು, ಕಾಟಿಕೊಪ್ಪಲು, ಹೊಸಳ್ಳಿ ಈ ಭಾಗದಲ್ಲಿ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ, ಗೆಣಸು, ಶುಂಠಿ ಬೆಳೆಯನ್ನು ಬೆಳೆದಿದ್ದಾರೆ. ಕಾಡಿನ ಅಂಚಿನಲ್ಲಿ ಬೆಳೆದ ಬೆಳೆ ಅರ್ಧದಷ್ಟು ಆನೆಗಳಿಗೆ ಹೋದರೆ ಉಳಿದರ್ಧ ಮಾತ್ರ ರೈತರು ಆನೆಗಳ ಜೊತೆಗೆ ಹೋರಾಟ ಮಾಡಿ ಉಳಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿಯೇ ತಮ್ಮ ಜಮೀನಿನಲ್ಲಿ ರೈತರು ಬೆಳೆ ರಕ್ಷಣೆಗೆಂದು ಬೃಹತ್ ಮರಗಳ ಮೇಲೆ ಗುಡಿಸಲು ರೀತಿಯಲ್ಲಿ ಅಟ್ಟಣಿಗೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ದಿನಂಪ್ರತಿ ಈ ರೈತರು ಆನೆಗಳನ್ನು ಓಡಿಸಲೆಂದು ಸಂಜೆ ಆಗ್ತಲೇ ಊಟ ಮಾಡಿ ಈ ಅಟ್ಟಣಿಗೆಯನ್ನು ಸೇರಿಬಿಡ್ತಾರೆ. ಪ್ರತಿದಿನ ರಾತ್ರಿ ಎಚ್ಚರದಿಂದ ಇದ್ದು ಆನೆ ಓಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯದ ಅಂಚಿನಲ್ಲಿ ಕಂದಕ ನಿರ್ಮಾಣ ಮಾಡದೇ ಇರೋದು, ಆನೆ ತಡೆಗೆ ಇಲಾಖೆ ಕ್ರಮ ಕೈಗೊಳ್ಳದೇ ಇರೋದೇ ಈ ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಒಟ್ಟಿನಲ್ಲಿ ಕೊಡಗಿನ ಈ ಭಾಗದ ಜನರು ಆನೆ ಜೊತೆಗೆ ಹೋರಾಟ ಮಾಡಿ ಬೆಳೆ ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಇನ್ನಾದರೂ ಅರಣ್ಯ ಇಲಾಖೆ ಕಾಡಾನೆ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೋ ಅಂತ ಕಾದು ನೋಡಬೇಕಾಗಿದೆ. ನೀರಿದ್ದಾಗ ಕರೆಂಟ್ ಇದ್ದಾಗ ನೀರು ಬಿಡ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ.
ನೀವೆಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ, ಕಾರ್ಮಿಕ, ಬಡವ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದು, ಕೂಡಲೇ ಜನವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಯುವ ಘಟಕದ ವತಿಯಿಂದ ಸೋಮವಾರಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು. ಜೆಸಿ ವೇದಿಕೆಯ ಸಮೀಪದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಹಶೀಲ್ದಾರ್ ಗೋವಿಂದರಾಜು ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೋವಿಡ್-19 ಸೋಂಕಿನಿಂದ ರೈತರು, ಬಡವರು, ದೀನದಲಿತರು ಸಂಕಷ್ಟದಲ್ಲಿದ್ದು, ಈ ಸಂದರ್ಭದಲ್ಲೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಇದರಿಂದ ಬಡವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ರದ್ದಾಗಿರುವ ಕಾರ್ಡನ್ನು ವಿತರಣೆ ಮಾಡಬೇಕು. ಅವೈಜ್ಞಾನಿಕ ಮಾನದಂಡಗಳನ್ನು ಹೊರಡಿಸಿ ಕಾರ್ಡನ್ನು ರದ್ದು ಮಾಡಬಾರದು. ಇಂತಹ ದುಸ್ಸಾಹಸಕ್ಕೆ ಮುಂದಾದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಪಕ್ಷದ ಯುವ ಘಟಕದ ಜಿಲ್ಲಾಧ್ಯಕ್ಷ ವಿಶ್ವ ಎಚ್ಚರಿಕೆ ನೀಡಿದರು. ಸಾಧ್ಯ ಆಯಿತು. ಇವತ್ತು ಯುವ JDSನ ಏನು ಎಲ್ಲ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಒಳ್ಳೆಯದಾಗಲಿ. ಯುವ JDSನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳು ಒಳ್ಳೆಯದಾಗಲಿ. ಇವತ್ತು ಈ ಒಂದು ಹೋರಾಟ ಇವತ್ತು ಬಡವರ ಬಗ್ಗೆ ಮತ್ತು ಯಾರಿಗೆ ರೇಷನ್ ಕಾರ್ಡ್ ಸಿಗಲಿಲ್ಲ ಅವರ ಬಗ್ಗೆ ಮತ್ತು ಯಾರಿಗೆ ಇವತ್ತು ವೃದ್ಧಾಪ್ಯ ಆಗ್ತಾ ಇಲ್ಲ ಅವ್ರ ಬಗ್ಗೆ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಈ ಒಂದು ಜಯಶಾಲಿಯಾಗಿ ವಿರಾಜಪೇಟೆಯ ನೆಹರು ನಗರದ ಸಾರ್ವಜನಿಕರು ಬೀದಿಗಿಳಿದು ರಸ್ತೆ ಕಾಮಗಾರಿ ನಡೆಸಿದರು. ಕಳೆದ 3 ವರ್ಷಗಳಿಂದ ರಸ್ತೆ ಗುಂಡಿ ಬಿದ್ದಿದ್ದು, ಅನೇಕ ಬಾರಿ ಪಟ್ಟಣ ಪಂಚಾಯಿತಿ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೆಯದೆ ಭಾನುವಾರ ತಾವೇ ಸ್ವತಃ ತಮ್ಮ ಕೈಯಿಂದ ಹಣವನ್ನು ಹಾಕಿ ತಮ್ಮ ರಸ್ತೆಯನ್ನು ಕಾಂಕ್ರೀಟ್ ಮಾಡಿ ಗುಂಡಿ ಮುಚ್ಚೋ ಮೂಲಕ ರಜೆಯಿಂದ ಸಮಾಜ ಸೇವೆ ಮಾಡುವ ಮೂಲಕ ಗಮನ ಸೆಳೆದರು. ಬಡಾವಣೆಯ ಸುಮಾರು 80 ಮಂದಿ ಪಾಲ್ಗೊಂಡಿದ್ದರು. 1 ವರ್ಷ ಹಿಂದೆ ನಾವೇ ಹುಡುಗರೆಲ್ಲ ಸೇರಿ ದುಡ್ಡು ಹಾಕಿ ಊರವ್ರು ಸೇರಿ ದುಡ್ಡು ಹಾಕೊಂಡು ಒಂದ್ಸತಿ ಮಾಡಿದ್ದು. ಪುನಃ ಕಳಸತಿ ಮಳೆಯಲ್ಲಿ ಫುಲ್ಲಾಗಿ ಹದಗೆಟ್ಟಿತ್ತು. ಇಲ್ಲಿಂದ 1-1.5 ಕಿಲೋಮೀಟರ್ ನಮ್ಮ ಈ ಸೈಡೆ 10ನೇ ವಾರ್ಡಲ್ಲೇ ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಅದೇ 8, 9 ಟೋಟಲ್ 3 ವಾರ್ಡ್ ಇದೆ. ಇಲ್ಲಿ ಜನಸಂಖ್ಯೆ ಬಂದ್ಬಿಟ್ಟು ಕಮ್ಮಿ ಅಂದ್ರೆ 1500 ಜನಸಂಖ್ಯೆ ಇದ್ದಾರೆ. ಡೈಲಿ ಎಷ್ಟೋ ವಾಹನಗಳು ಓಡಾಡ್ತಾ ಇರ್ತದೆ. ಆಗ ಏನು ಮಾಡೋದು, ಇವರು ಎಷ್ಟೇ ಮನವಿ ಕೊಟ್ಟು ಪಟ್ಟಣ ಪಂಚಾಯತಿಗೋ ಇಲ್ಲ ನಮ್ಮ ಈ ಜನಪ್ರತಿನಿಧಿಗಳಿಗೋ ಎಷ್ಟೇ ಮನವಿ ಕೊಟ್ಟರು ಸಹ ಯಾವುದೇ ನಮಗೆ ಸ್ಪಂದನೆ ಆಗಲಿಲ್ಲ. ಇನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಈ ಒಂದು ಮಳೆ ಕಳೀಲಿ, ಇನ್ನು ಬೇಸಿಗೆ ಕಳೀಲಿ, ಇನ್ನು ಫಂಡ್ ಇಲ್ಲ, ಫಂಡ್ ಬರಬೇಕು, ಫೆಬ್ರವರಿ ಆಯ್ತದೆ, ಮಾರ್ಚ್ ಆಯ್ತದೆ, ಇನ್ನು 5-6 ತಿಂಗಳು ನಾವೆಂಗೆ ಓಡಾಡೋದು. ಟೌನಿಂದ ಒಂದು ಆಟೋ ನೇರಕ್ಕೆ ಕರೆದ್ರೆ ಬರಲ್ಲ. ವಯಸ್ಸಾದವರಿಗೆ ಈಗ ನಡ್ಕೊಂಬಂತೂ ಬರೋಕ್ಕಾಗಲ್ಲ. 2 ಕಿಲೋಮೀಟರ್ ಇದೆ ಟೌನಿಂದ, ಬರೋಕ್ಕಾಗಲ್ಲ. ಆಟೋದವರು ಬರೋದೇ ಇಲ್ಲ. ಆಯ್ತಾ, 30 ರೂಪಾಯಿ ಬಾಡಿಗೆ 50 ರೂಪಾಯಿ ಕೇಳಿದೆ. 50 ರೂಪಾಯಿ ಕೊಟ್ಟರು ಸಹ ಈ ರಸ್ತೆಯಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ 50 ರೂಪಾಯಿಗೆ 30 ರೂಪಾಯಿಗೆ ಬಾಡಿಗೆ ಬಂದ್ರೆ ಏನಾಯ್ತಂದ್ರೆ ಈ ರಸ್ತೆಯಲ್ಲಿ ಬಂದು ನಮ್ಮ ಶಾಕ್ ಅಬ್ಸರ್ವ್ ಇದು ಹಾಳಾಗ್ಬಿಟ್ಟು ಯಾರು ಕೊಡ್ತಾರೆ, ಬರೀ ಬರಲ್ಲ ಅಂತ. ಮತ್ತೆ ಏನಾಯ್ತು, ನಮ್ಮ ಹುಡುಗರೆಲ್ಲ ಇದು ಮಾಹಿತಿ ಕೊಟ್ಟ ಮೇಲೆ ನಾವೇನ್ ಮಾಡ್ದವ, ನಮ್ಮ MLA ಆಫೀಸ್ ಪಂಚಾಯತಿಗೆ ಹೋಗಿ ಯಾವುದೇ ಕೆಲಸ ಆಗಿಲ್ಲ. MLA ಅವ್ರ ಹತ್ರ ಹೋದು ನಾವು ಊರ್ ಜನಗಳೇ ಸೇರಿ ನಮ್ಮ ಕೈಯಿಂದ ನಮ್ಮ ಆಗೋಷ್ಟು ದುಡ್ಡು ಹಾಕಿ 50, 100 ಇದೆಲ್ಲ ದುಡ್ಡು ಹಾಕ್ಬಿಟ್ಟು ನಾವು ಇದು 3ನೇ ಬಾರಿ ನಾವು ಈ ನಮ್ಮ ರಸ್ತೆಯನ್ನು ನಾವೇ ದುರಸ್ತಿಪಡಿಸ್ತಾ ಇರೋದು. ಇದರಲ್ಲಿ ಈಗ 2ನೇ ಸರಿ ನಾವು ಕೆಲಸ ಮಾಡಬೇಕು ಪಟ್ಟಣ ಪಂಚಾಯತಿಗೆ ಹೇಳಿದ್ದು ನಾವು ಮಾಡ್ತಾ ಇದ್ದೀವಿ ಅಂತ. ಅವಾಗಲೂ ಅವ್ರು ಹೇಳಿದ್ರು, ಸರ್ ಒಂದು ವಾರದಲ್ಲಿ ನಾವು ರೆಡಿ ಮಾಡ್ತೀವಿ ಅಂತ. ಇದೇ ಕಂಟಿನ್ಯೂ ಆಗ್ತದೆ. ಈಗ ಇವತ್ತು ಮಾಡ್ತಾ ಇರುವಾಗ ನೆನ್ನೆ ವಿಚಾರಿಸಿದೆ, ಇನ್ನು 17 ಗಂಟೆ ಮಳೆ ಇದೆ, ಅದಾದ್ಮೇಲೆ ನಾವು ಮಾಡ್ತೀವಿ ಅಂತ. ಇದು ಪಟ್ಟಣ ಪಂಚಾಯತಿನ ನಂಬ್ಕೊಂಡು ನಮಗೆ ಇವಾಗ ಇರಕ್ಕಾಗಲ್ಲ. ನಾವು ನಮ್ಮ ಕೈಯಿಂದ ಆಗಿದ್ದು ನಮ್ಮ ಗಾಡಿಗಳು ಓಡಾಡೋದಕ್ಕೆ ಬೇಕಾಗಿರೋದು ನಾವು ಮಾಡ್ತಾ ಇದ್ದೀವಿ. ಇದನ್ನ ಸ್ವಲ್ಪ ನೀವು ಆದಷ್ಟು ಬೇಗ ಈ ಕೆಲಸ ಒಂದು ಮಾಡಿಕೊಡುವಂಗೆ ನೀವು ಎಲ್ಲ ರಸ್ತೆ ಆವರಿಸಲ್ಲ ಮಾತ್ರ ಅದಿರ್ತಲ್ಲ
ನೀವು ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀರಾ? ಈಗ ನಮ್ಮ ನೇರನಗರದ ರಸ್ತೆ ಕೆಲಸವನ್ನ ಮಾಡ್ತಿದ್ವಿ. ಏನಕ್ಕೆ? ಈ ರಸ್ತೆ ಎಲ್ಲ ಇಲ್ಲಿಂದ ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ಗುಂಡಿ ಬಿದ್ದೋಗಿದೆ. ಎಷ್ಟು ಕಿಲೋಮೀಟರ್? ಒಂದು 1.25 ಕಿಲೋಮೀಟರ್, 1.5 ಕಿಲೋಮೀಟರ್. ಎಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ? ಇಲ್ಲಿ ಒಂದು 900 ಅಲ್ಲ, 918 ಒಂದು 2000-3000 ಹತ್ರ ಜನ ಇದ್ದಾರೆ, ಜನಸಂಖ್ಯೆ ಇದೆ ಟೋಟಲ್. ಓಕೆ. ಅಂದ್ರೆ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ಇದು ಮಧು ಅವರು ಸ್ವಲ್ಪ ನಮಗೆ ಡೆಸ್ಟ್ ಎಲ್ಲ ಕೊಟ್ಟಿದ್ರು. ಅದನ್ನ ಮತ್ತೆ ಊರವರೆಲ್ಲ ಕಲೆಕ್ಟ್ ಮಾಡಿ ಸಿಮೆಂಟ್ ಅದು ಇದು ಇಲ್ಲಿ ಊರಿನವರೆಲ್ಲ ಸೇರಿಕೊಂಡು ಈ ರಸ್ತೆಯನ್ನು ಮಾಡ್ತಿದ್ವಿ, ಗುಂಡಿಯನ್ನು ಮುಚ್ತಿದ್ವಿ. ಪಟ್ಟಣ ಪಂಚಾಯತಿಗೆ ನಾವು ಒಂದು 2-3 ಸಲ ಹೇಳಿದ್ವಿ, ಇದ್ರ ಬಗ್ಗೆ ಯಾವುದೇ ಇದು ತಗೊಳ್ಳಿಲ್ಲ, ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಈಗ ನೀವೇ ಎಲ್ಲರೂ ಸೇರಿ ಒಂದು ಗಾಡಿ ಬರ್ತಿಲ್ಲ, ಒಂದು ಆಟೋ ಬರಬೇಕಾದ್ರೂ ಆಟೋದವರು ಜಾಸ್ತಿ ಬಾಡಿಗೆ ಕೇಳ್ತಾರೆ. ಮತ್ತೆ ಇಲ್ಲಿನ ಆಟೋದವ್ರದ್ದು ಎಲ್ಲಾ ಪಾರ್ಟ್ಸು ಬಿಚ್ಚೋಗಿದೆ. ಅಂದ್ರೆ ಈ ರಸ್ತೆ ಹಾಳಾಗಿದೆ, ಅಷ್ಟು ಹಾಳಾಗಿದೆ. ಸರಿ. ವಿರಾಜಪೇಟೆ ಪಟ್ಟಣದಲ್ಲಿ 1 ಕೋಟಿಯ ವಿಐಪಿ ಅತಿಥಿ ಗೃಹ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೆಜಿ ಬೋಪಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ನೂತನ ಕಟ್ಟಡದ ವಿಸ್ತೀರ್ಣ ನೆಲಮಹಡಿ 215 ಚದರ ಮೀಟರ್, ಮೊದಲನೇ ಮಹಡಿ 215 ಚದರ ಮೀಟರ್, ಒಟ್ಟು 430 ಚದರ ಮೀಟರ್ ಇದ್ದು, ನೆಲಮಹಡಿಯಲ್ಲಿ ವಿಐಪಿ ರೂಮ್, ಹಾಲ್, ಅಡುಗೆ ಕೋಣೆ, ಊಟದ ಕೋಣೆ ಹಾಗೂ ಮೊದಲನೇ ಮಹಡಿಯಲ್ಲಿ ಒಂದು ವಿಐಪಿ ರೂಮ್ ಮತ್ತು ಸಭಾಂಗಣ ಇರುತ್ತೆ. ಕಟ್ಟಡದ ಗುತ್ತಿಗೆಯಿಂದ ಸೋಮವಾರಪೇಟೆಯ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರಾದ ವಿಪಿ ಪರಮಶಿವನ್ ನಿರ್ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀಧರ್, ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಸುರೇಶ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಶಿ ಸುಬ್ರಹ್ಮಣಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೃಥ್ವಿನಾಥ್, ಆಶಾ, ಸುಷ್ಮಿತಾ, ನಗರ ಬಿಜೆಪಿ ಅಧ್ಯಕ್ಷ ಟಿಪಿ ಕೃಷ್ಣ ಪಾಲ್ಗೊಂಡಿದ್ದರು. ಅತಿಥಿ ಗೃಹ ಪಕ್ಕದಲ್ಲಿ ವಿಐಪಿ ಅತಿಥಿ ಗೃಹ ನಿರ್ಮಾಣಕ್ಕೆ ಸುಮಾರು 1 ಕೋಟಿ ರೂಪಾಯಿ ಮಂಜೂರಾತಿಯಾಗಿದೆ. ಈ ಒಂದು ಕಟ್ಟಡದಲ್ಲಿ ನೆಲ ಮಾಡಿ 2015 ಚದರ ಕಿಲೋಮೀಟರ್ ಇರ್ತದೆ. ಹಾಗೆ ಮೊದಲ ಮಾಡಿಯಲ್ಲಿ 2015 ಚದರ ಮೀಟರ್, ಒಟ್ಟು 4300. ನೆಲ ಮಾಡಿಯಲ್ಲಿ ಒಂದು ವಿಐಪಿ ರೂಮ್, ಹಾಗೆ ಒಂದು ರಿಸೆಪ್ಷನ್ ಕೌಂಟರ್, ಕಿಚನ್ ಮತ್ತು ಡೈನಿಂಗ್ ಊಟದ ವ್ಯವಸ್ಥೆ. ಮೊದಲನೇ ಮಾಡಿಯಲ್ಲಿ ವಿವಿಐಪಿ ರೂಮ್ ಒಂದು, ದೊಡ್ಡದಾಗಿ ಒಂದು ಮೀಟಿಂಗ್ ಹಾಲ್ ಇರ್ತದೆ. ಇದನ್ನು ಆದಷ್ಟು ಬೇಗ ಮುಗಿಸಿ ಇದರ ಉಪಯೋಗ ಬರುವಂತೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಕೆಲಸ ಆದಷ್ಟು ಬೇಗ ಆಗಿ ಜನರಿಗೆ ಅದರ ಪ್ರಯೋಜನ ಸಿಕ್ಕಲಿ. ವಿರಾಜಪೇಟೆ ತಾಲೂಕು ರೈತ ಮೋರ್ಚಾ ವತಿಯಿಂದ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಕಟ್ಟೇರ ಈಶ್ವರ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೆಲ್ಲೀರ ಚಲನ್ ಕುಮಾರ್ ಅವರ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರ ತಂದಿರುವ ನೂತನ ಕೃಷಿ ಮಸೂದೆಯ ಸತ್ಯ ಮತ್ತು ಮಿಥ್ಯೆಯನ್ನು ತಿಳಿಸುವ ಬಗ್ಗೆ ಪ್ರತಿ ಗ್ರಾಮ ಮಟ್ಟಕ್ಕೆ ತಿಳುವಳಿಕೆ ಮೂಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಬಗ್ಗೆ ಕರಪತ್ರವನ್ನು ಪೊನ್ನಂಪೇಟೆ ಶಾಸಕರ ಕಚೇರಿಯಲ್ಲಿ ಕೆಜಿ ಬೋಪಯ್ಯನವರು ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ಒದಗಿಸಿದರು. ಈಗಾಗಲೇ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಭೂ ಸುಧಾರಣೆ ಹಾಗೆ APMC ಕಾಯ್ದೆಗಳ ಬಗ್ಗೆ ಅವರು ನೇರವಾಗಿ ತಿದ್ದುಪಡಿ ಮಾಡಿರುವಂಥದ್ದು, ಅದರ ಜೊತೆಗೆ APMC ಕಾಯ್ದೆಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳುವಂಥ ಒಂದು ಸುತ್ತೋಲೆಯನ್ನು, ಅಂದರೆ ವಿನಂತಿಯನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಮಾಡಿತ್ತು. ಹಾಗೆಯೇ ಕರ್ನಾಟಕಕ್ಕೂ ಕೂಡ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ APMC ಕಾಯ್ದೆ ಹಾಗೆ ಭೂ ಸುಧಾರಣಾ ಕಾಯ್ದೆ ಎಲ್ಲ ಡೀಟೇಲ್ಸು ಕರಪತ್ರದಲ್ಲಿ ಇದೆ. ನಾನು ಹೋದ ಕಡೆ ಎಲ್ಲ ಹೇಳಿದ್ದೀನಿ. ಕಾಯ್ದೆಯಲ್ಲಿ ಏನಿದೆ, ಮೊದಲು ಕೃಷಿಕರು ಈ ಭೂ ಸುಧಾರಣಾ ಕಾಯ್ದೆ ಬಂದಾಗ ಕೃಷಿಕರು ಮಾತ್ರ ಕೃಷಿ ಜಮೀನನ್ನು ಖರೀದಿಸಬೇಕು. ಆದರೆ ಅವರ ಯಾರೇ ಕೃಷಿಕ ಆಗಿದ್ರೂ ಕೂಡ
ಅವರ ವಾರ್ಷಿಕ ಆದಾಯ 12,500ದಿಂದ ಇತರ ಸೋರ್ಸ್ ಒಂದು ಇದ್ದರೆ ಅವರು ಪರ್ಚೇಸ್ ಮಾಡೋ ಹಾಗೆ ಇರಲಿಲ್ಲ. ಆದರೆ ಅದಕ್ಕೆ ಅವರೇ ತಿದ್ದುಪಡಿ ಮಾಡಿದ್ರು. 12,500ದಿಂದ 50 ಮಾಡಿದ್ರು, 2 ಲಕ್ಷ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಅದನ್ನು 25 ಮಾಡಿತ್ತು. ಆಗಲೇ ಒಂದು ಸಮಿತಿಯ ವರದಿ ಕೂಡ ಇತ್ತು. ಯಾವುದೇ ಕಾರಣಕ್ಕೆ ಆ 79A ಬೇಕು ಅಂದರೆ ಕೃಷಿಕರು ಅಲ್ಲದವರು ಕೃಷಿ ಜಮೀನನ್ನು ಪರ್ಚೇಸ್ ಮಾಡಬಾರ್ದು ಅನ್ನುವಂಥ ಅದನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದಿತ್ತು. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದರಲ್ಲೂ ಕೆಲವು ಕಂಡೀಷನ್ಸ್ ಕೂಡ ಹಾಕಿದ್ದೇವೆ. ಕೃಷಿ ಜಮೀನು ಏನಿದೆ, ನೀರಾವರಿ ಜಮೀನು, ಅದು ನದಿ ನೀರು ಇರ್ಬೋದು, ನಾಲೆಯ ನೀರುಗಳು ಇರ್ಬೋದು, ಶಾಶ್ವತ ನೀರಾವರಿ ಇರುವ ಕೃಷಿ ಜಮೀನನ್ನು ಪಡ್ಕೊಂಡಲ್ಲಿ, ಕ್ರಯಕ್ಕೆ ಪಡ್ಕೊಂಡಲ್ಲಿ ಅವರು ಕೃಷಿಗೆ ಮಾತ್ರ ಉಪಯೋಗಿಸಬೇಕು. ಅದನ್ನು ಬೇರೆ ಕೃಷಿಯೇತರ ಚಟುವಟಿಕೆಗಳಿಗೆ ಉಪಯೋಗಿಸುವಂತಿಲ್ಲ. ಅದರ ಮೇಲೆ ದಂಡ ಎಲ್ಲವೂ ಇದೆ, ಅಥವಾ ಸರ್ಕಾರ ವಾಪಸ್ ಪಡ್ಕೊಳ್ಳಿಕ್ಕೂ ಅವಕಾಶಗಳು ಇದೆ. ಇದರಿಂದ ಏನು ತೊಂದರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ, ಅವರಿಗೆ ಇಶ್ಯೂ ಇಲ್ಲ, ಅದಕ್ಕೆ ಮಾಡ್ತಿದ್ದಾರೆ. APMC ಕಾಯ್ದೆಯಲ್ಲೂ ಅಷ್ಟೇ ಬಹಳ ಸಂಕ್ಷಿಪ್ತವಾಗಿ ರೈತ ತಾನು ಬೆಳೆದ ಕೃಷಿ ಉತ್ಪನ್ನಗಳು ಏನಿದೆ ಅದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸೇರಿ ಆತನಿಗೆ ಎಲ್ಲೂ ತಗೊಂಡು ಹೋಗಿ ಮಾರಲಿಕ್ಕೆ ಫ್ರೀಯಾಗಿ ಮುಕ್ತವಾಗಿ ಕೊಟ್ಟಿದೆ. ಇದರಲ್ಲಿ ಏನು ತಪ್ಪಿದೆ? ಅಥವಾ ಏನು ಬೆಂಬಲ ಬೆಲೆ ಘೋಷಣೆ ಮಾಡುವಂಥದ್ದು ಇದೆ, ಅದನ್ನು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಭತ್ತದಂತೂ 1,864 ರೂಪಾಯಿ ಪರ್ ಕ್ವಿಂಟಾಲ್ ಆಗಿ ಬಹಳ ಟೈಮ್ ಆಗಿದೆ. ಯಾವ ಕಾರಣಕ್ಕೂ APMCಯನ್ನೇ ರದ್ದು ಮಾಡುವಂಥದ್ದಿಲ್ಲ, ಬೆಂಬಲ ಬೆಲೆ ರದ್ದು ಮಾಡುವಂಥದ್ದಿಲ್ಲ. ರೈತರಿಗೆ ಅದರ ಸದುಪಯೋಗ ಮಾಡಲಿಕ್ಕೆ ತಂದಿದೆ ಅಲ್ಲದೆ ಎಂದು ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ರೈತ ವಿರೋಧಿ ನಿಲುವನ್ನು ತಳೆದಿಲ್ಲ. ಹಾಗಿದ್ದಿದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಕೃಷಿ ಸನ್ಮಾನ 10,000 ರೂಪಾಯಿ ಎಲ್ಲ ರೈತರಿಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಗೊಬ್ಬರಕ್ಕೆ ಎಷ್ಟು ಸಬ್ಸಿಡಿಯನ್ನು ಕೊಡುವಂಥದ್ದು. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೇಂದ್ರ ಸರ್ಕಾರ ರೈತರಿಗೆ ಸ್ಪಂದಿಸ್ತಾ ಬಂದಿದೆ. ಹಾಗೆಯೇ ಇವತ್ತು ಇನ್ನೊಂದು ಗೊಂದಲ ತಾವು ಹೇಳಿಬಿಡ್ತೇನೆ. ಇವತ್ತು ಏನಾಗಿದೆ, ಕೊಡಗು ಜಿಲ್ಲೆ ಇಡೀ ಇವತ್ತು ಅತಿವೃಷ್ಟಿ ಪ್ರದೇಶ ಅಂತ ಡಿಕ್ಲೇರ್ ಆಗಿದೆ. ವಿಶೇಷವಾಗಿ ಕಾಫಿ ಬೋರ್ಡ್ ಮತ್ತು ಹಾರ್ಟಿಕಲ್ಚರ್ ಕೆಲವು ಗ್ರಾಮಗಳಲ್ಲಿ ಸರ್ವೆ ಬೆಳೆ ಇದನ್ನು ಸರ್ವೆ ಮಾಡ್ತಾ ಇಲ್ಲ ಅನ್ನುವಂಥ ದೂರುಗಳು ನನಗೆ ಅಲ್ಲಿ ಇಲ್ಲಿ ಬಂದಿದೆ. ಮೊನ್ನೆಯೂ ಕೂಡ ಕಳೆದ ಶುಕ್ರವಾರ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾರ್ಟಿಕಲ್ಚರ್ ಏನು ಉಪನಿರ್ದೇಶಕರು ಹಾಗೆ ಕಾಫಿ ಬೋರ್ಡಿನ ಉಪನಿರ್ದೇಶಕರಿಗೆ ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದೇನೆ. ನೀವು ಸರ್ವೆ ಮಾಡುವಂಥದ್ದು NDRF ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ಮಾಡಿ ಕಳಿಸುವಂಥ ಕೆಲಸ ಮಾತ್ರ ನಿಮಗೆ. ಅಲ್ಲಿ ನಷ್ಟ ಆಗಿದೆಯೋ ಇಲ್ಲವೋ ಅನ್ನುವ ತೀರ್ಮಾನ ಜಿಲ್ಲಾಡಳಿತ ಮಾಡ್ತದೆ. ಹಾಗಾಗಿ ಎಲ್ಲ ಗ್ರಾಮಗಳನ್ನು ಸರ್ವೆ ಮಾಡಲೇಬೇಕಾಗ್ತದೆ. NDRF ಸೂಚನೆ ಕೊಟ್ಟರು ಇಲ್ಲಿ ಹಳ್ಳಿ ಒಳಗೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಲ್ಲಿ ಗೊಂದಲ ಅಂತೂ ಬೇಡ. ಇಡೀ ಜಿಲ್ಲೆ ಇವತ್ತು ಅತಿವೃಷ್ಟಿ ಪ್ರದೇಶ ಅಂತ ಇರುವಾಗ ಎಲ್ಲ ಕಡೆ ಅವರು ಅದು 20%, 30% ಅದು ಅವರಿಗೆ ಸಂಬಂಧಪಟ್ಟ ವಿಚಾರ. ಅವ್ರು ನೋಡಿ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಕಳಿಸ್ಕೊಟ್ರು. ಇದನ್ನು ಯಾರೇ ಇದು ಮಾಡಿದ್ರು ನನ್ನ ಗಮನಕ್ಕೆ ತನ್ನಿ. ಮೊನ್ನೆ ಮಡಿಕೇರಿ ಸುತ್ತಮುತ್ತಲವರು ಬಂದಿದ್ರು. ನಾನು ಆಗಲೇ ನೇರವಾಗಿ ಹೇಳಿದೆ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ಮಾಯಮುಡಿ ಅವರು ನನಗೆ ಫೋನ್ ಮಾಡಿದ್ರು, ಇಲ್ಲಿ ಬನ್ನಿ ದೂರವಾಣಿ ಮುಖಾಂತರ ಮಾತಾಡ್ತೇನೆ ಅಂತ ಹೇಳಿದ್ದೇನೆ. ಯಾರಿಗೂ ಗೊಂದಲ ಬೇಡ. ಕುಶಾಲನಗರದ ತಾವರೆಕೆರೆ ಮುಂಭಾಗದ ಪ್ರದೇಶವನ್ನು ವಾಣಿಜ್ಯ ವಸತಿ ಯೋಜನೆ ಬಡಾವಣೆಯಾಗಿ ಪರಿವರ್ತನೆ ಮಾಡ್ತಾ ಇರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ HL ಜಯಪ್ರಕಾಶ್ ಒತ್ತಾಯಿಸಿದರು. ಕುಶಾಲನಗರ ಮಡಿಕೇರಿ ರಸ್ತೆಯ ತ್ಯಾಜ್ಯ ಹೆದ್ದಾರಿ ಬದಿಯಲ್ಲಿರುವ ತಾವರೆಕೆರೆ SLN ಸ್ಕ್ವೇರ್ ಪ್ರದೇಶ ಮುಳುಗಡೆ ಪ್ರದೇಶವಾಗಿದೆ. ಪ್ರತಿ ವರ್ಷವೂ ಸಾಮಾನ್ಯ ಮಳೆಗೆ ನೀರು ನಿಲ್ಲುತ್ತೆ. ಆ 1 ಎಕರೆ ಸರ್ಕಾರಿ ಪೈಸಾರಿ ಪ್ರದೇಶವನ್ನು ವಾಣಿಜ್ಯ ವಸತಿ ಯೋಜನೆ ಬಡಾವಣೆಯಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಅಲ್ಲದೆ ರಸ್ತೆಗಳ ಕಾಮಗಾರಿ ಮಾಡಲಾಗ್ತಾ ಇದೆ. ಇದನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಏನು ಸಂತ್ರಸ್ತರು ಮಳೆಗೆ
ಸಂತ್ರಸ್ತರಾಗಿದ್ದಾರೆ. ಇವ್ಯಾವುದು ಮರೆಯಾಗುವ ಮುನ್ನವೇ ಮತ್ತೊಂದು ಅಲ್ಲಿ ಎಸ್.ಎಲ್.ಎನ್. ಸ್ಕ್ವೇರ್ ಏನು ಲೇಔಟ್ ಮಾಡ್ತಿದ್ದಾರೆ, ಆ ಲೇಔಟು ಮೊದಲು ತಾವರೆಕೆರೆ ಪಕ್ಕದಲ್ಲಿ ಇರುವಂಥ ಲೇಔಟು ಮೊದಲು ಅಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು. ಆ ಹಳ್ಳದಲ್ಲಿ ಕೂಡ ಏನು ಬಫರ್ ಝೋನ್ ಅಂತೀವಿ ಆ ಜಾಗ ಕೂಡ ಇದೆ. ಮತ್ತು ಗ್ರೀನ್ಲ್ಯಾಂಡ್ ಹಸಿರು ವಲಯ ಎಂಬ ಪ್ರದೇಶ 1 ಎಕರೆ ಸರ್ಕಾರಿ ಪೈಸಾರಿ ಜಾಗ ಕೂಡ ಇದೆ. ಈಗಾಗಲೇ ನಾವು ಕುಶಾಲನಗರದ ಕೆಲವು ಬಡಾವಣೆಗಳನ್ನ ನಾವು ಹೇಳ್ಬೋದು. ಸಾಯಿ ಲೇಔಟ್ ಇರ್ಬೋದು, ದನಿಪೇಟೆ ಭಾಗದಲ್ಲಿ ಇರ್ಬೋದು, ಯೋಗಾನಂದ ಬಡಾವಣೆ ಇರ್ಬೋದು. ಈ ಭಾಗಗಳಲ್ಲಿ ಈಗಾಗಲೇ ಎಲ್ಲಿಂದಲೋ ಬಂದು ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ನಾವು ಮನೆಯನ್ನು ಕೂಡ ಕೊಟ್ಟು ಬಂದಿದ್ದೀವಿ. ಇದು ಕೂಡಲೇ ಈ ಕೆಲಸವನ್ನು ಸ್ಥಗಿತ ಮಾಡಬೇಕು. ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಆದಂ ಮಾತನಾಡಿ, ಕುಶಾಲನಗರ ವೇಗವಾಗಿ ಬೆಳೆಯುತ್ತಿರುವ ನಗರ, ಇದರೊಂದಿಗೆ ಮಳೆಗೆ ಬಡಾವಣೆಗಳು ಮುಳುಗಿ ಸಾಕಷ್ಟು ನಷ್ಟವಾಗ್ತಾ ಇವೆ. ಇಂದು ಪ್ರಭಾವಿ ವ್ಯಕ್ತಿಗಳು ಭೂ ಮಾಫಿಯಾದೊಂದಿಗೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಎಲ್ಲರೂ ಗೊತ್ತಿರುವಂತೆ 3 ವರ್ಷದ ಸತತ ಮಳೆ ಬಂದು ಬಹಳಷ್ಟು ಬಡಾವಣೆಗಳು ಮುಳುಗಡೆ ಆಗ್ತಾ ಇದ್ದಾವೆ. ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಹಾಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಪ್ರಭಾವ ವ್ಯಕ್ತಿಗಳು ಈ ಒಂದು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಅದನ್ನು ಈ ಭೂಮಾಫಿಯಾ ದಂಧೆಯೊಂದಿಗೆ ಸೇರಿಕೊಂಡು ಬಹಳಷ್ಟು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ಜಾಗಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಕುಶಾಲನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ಏನು ಸರ್ಕಾರಿ ಜಾಗ ಇತ್ತು, ಹಲವು ವರ್ಷಗಳ ಹಿಂದೆ ಪ್ರತಿಷ್ಠಿತ ಒಂದು ಕ್ಲಬ್ ಏನಿದೆ ಲಯನ್ಸ್ ಕ್ಲಬ್ ಅವರು ಕಣ್ಣಿನ ಆಸ್ಪತ್ರೆ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು 3 ವರ್ಷಗಳ ಗಡುವನ್ನು ನಾವು ಮಾಡ್ತೀವಿ, ಕಣ್ಣಿನ ಆಸ್ಪತ್ರೆ ಸಾರ್ವಜನಿಕರಿಗೆ ಒಂದು ಮುಕ್ತ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ ಒಂದು ಏನು ಅವರು ತಗೊಂಡಿದ್ರು. 3 ವರ್ಷವಾಗಿ 10 ವರ್ಷ ಆಗಿದೆ, ಇನ್ನೂ ಕೂಡ ಪ್ರಗತಿ ಇಲ್ಲಿಂದ ಕಾಮಗಾರಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಣ್ಣಿನ ಆಸ್ಪತ್ರೆ ಮಾಡಲಿಲ್ಲ. ಈಗ ಅವ್ರು ಏನು ಮಾಡಿದ್ರು, ಸ್ವಂತ ಲಯನ್ಸ್ ಕ್ಲಬ್ ಅವರಾಗಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಅನ್ನೋ ಒಂದು ಸಂಸ್ಥೆನ ಕಟ್ಟಲಿಕ್ಕೆ ಅಲ್ಲಿ ತಯಾರಿ ಮಾಡ್ತಾರೆ. ಈ ಒಂದು ಏನು ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದಾರೆ, ಇದನ್ನು ನಾವು ಅಂಬೇಡ್ಕರ್ ಜನಪರ ವೇದಿಕೆ ಜಿಲ್ಲಾ ಸಭೆಯಿಂದ ತೀವ್ರವಾಗಿ ಖಂಡಿಸ್ತೀವಿ. ಹಾಗೆ ಈ ಒಂದು ಹೋರಾಟಕ್ಕೂ ಕೂಡ ಯಾವುದೇ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಹಾಗೆ ಈ ಒಂದು ಅಕ್ರಮದಲ್ಲಿ ಕೆಲವು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಇದ್ರ ಬಗ್ಗೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದ ಪಕ್ಷದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನಪದ ವೇದಿಕೆಯಿಂದ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀವಿ. ಅಲ್ಲಿ ಅಕ್ರಮ ಬಡಾವಣೆಗಳು ಹಾಗೂ ಭೂಮಾಫಿಯಾ ಮತ್ತು ಅಧಿಕಾರಿಗಳು ಏನು ಶಾಮೀಲಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಇದಕ್ಕೆ ನಾವು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಲ್ಲಿ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ನಡೆಸುವಂತಹ ಒಂದು ಪ್ರತಿಜ್ಞೆ ಕೂಡ ನಾವು ಕೈಗೊಂಡಿದ್ದೇವೆ. ಮತ್ತೆ ಕುಶಾಲನಗರದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ಕಾರ್ಯವೈಖರಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಅವರಿಗೆ ಸರ್ಕಾರಿ ಜಾಗಗಳ ಮಾಹಿತಿಯ ಕೊರತೆ ಇದೆ. ಸಾರ್ವಜನಿಕರು ಅಥವಾ ನಮ್ಮಂತಹ ಸಂಘ ಸಂಸ್ಥೆಗಳು ಸಂಘಟನೆಗಳು ಅಲ್ಲಿ ಹೋಗಿ ಅವರ ಹತ್ರ ಮಾಹಿತಿಯನ್ನು ಕೇಳಿದ್ರೆ ಅವರು ಬೇಜವಾಬ್ದಾರಿತನದ ವರ್ತನೆಯನ್ನು ತೋರಿಸ್ತಾರೆ. ಹಾಗೂ ಇವರು ಇಂತಹ ವರ್ತನೆ ನಮಗೆ ಒಂದು ರೀತಿಯಲ್ಲಿ ಇವರು ಭೂ ಮಾಫಿಯಾದೊಂದಿಗೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಬಲವಾದಂತಹ ಅನುಮಾನ ಕೂಡ ನಮಗೆ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗೂ ಕೂಡ ನಾವು ಈ ಮೂಲಕ ಕೇಳ್ಕೊಳ್ತಾ ಇರೋದು, ಈ ಅಧಿಕಾರಿಯನ್ನು ತಾವುಗಳು ಖುದ್ದಾಗಿ ಅವರನ್ನು ಕರೆಸಿಕೊಂಡು ಕರಪ್ಷನ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ದೊಡ್ಡ ಮೊತ್ತದ ಹಣವನ್ನು ಬೇಡಿಕೆ ಇಡುವಂತಹ ಒಂದು ಪರಿಸ್ಥಿತಿ ಮಧ್ಯವರ್ತಿ ದಳ್ಳಾಳಿಗಳ ಮೂಲಕ ಇವರು ನಡೆಸ್ತಿದ್ದಾರೆ. ಇದು ಫಾರಂ ನಂಬರ್ 3 ಅನ್ನು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನಪರ ವೇದಿಕೆ ಆಗ್ರಹಪಡಿಸುವುದು ಏನಂತ ಹೇಳಿದ್ರೆ, ಫಾರಂ ನಂಬರ್ 3 ಆನ್ಲೈನ್ ನಲ್ಲಿ ಆಗ್ಬೇಕು. ಇವರ ಕೈಬರಹದ ಮೂಲಕ ನಡೆಸುವುದರಿಂದ ಇಂತಹ ಅಕ್ರಮಗಳು ನಡೀತಾ ಇರೋದು, ಭ್ರಷ್ಟಾಚಾರಗಳು ನಡೀತಾ ಇರೋದು. ಇದನ್ನ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಈ ಕೂಡಲೇ ಇದನ್ನು ಆನ್ಲೈನ್ ಅಲ್ಲಿ ನಡೆಸುವಂತಹ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಬೇಕು ಎಂದು ಕೂಡ ನಾವು ಆಗ್ರಹಿಸ್ತೇವೆ. ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯಿತಿಯ ಕೆಲವೊಂದು ಅಧಿಕಾರಿಗಳು, ಮುಖ್ಯಾಧಿಕಾರಿ ಕೂಡ ಅದರಲ್ಲಿ ಅವರು 12 ಗಂಟೆ ಸುಮಾರು ಸಮಯವಲ್ಲದ ಸಮಯ ಅಂದ್ರೆ 12 ಗಂಟೆಗೆಲ್ಲ ಬರುವಂತಹ ಪರಿಪಾಠ ಇದೆ. ಇದರಿಂದ ಜನತೆಗೆ ತುಂಬಾ ಸಂಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಇದನ್ನು ಕೂಡ
ಗೋಣಿಕೊಪ್ಪ ಪಂಚಾಯಿತಿ, ಹಾತೂರು ಪಂಚಾಯಿತಿ, ಕೈಕೇರಿ, ಅರವತ್ತೊಕ್ಲು ಪಂಚಾಯಿತಿ ವ್ಯಾಪ್ತಿಯ ವಿಧವೆಯರಿಗೆ, ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ವೇತನ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ತಿಂಗಳ ಪಿಂಚಣಿಯ ಆದೇಶ ಪತ್ರವನ್ನು ಪೊನ್ನಂಪೇಟೆ ಶಾಸಕರ ಕಚೇರಿಯಲ್ಲಿ ಕೆಜಿ ಬೋಪಯ್ಯ, ಚಿನ್ನಸ್ವಾಮಿ, ಎಂಎಂ ಅಲಿ, ಜಮೀರ್ ಅಹಮದ್, ಎಂಎಸ್ ಅಮ್ಮು, ಬಿಆರ್ ಕಾವೇರಿ, ಕೆಸಿ ಕರಂಬಯ್ಯ, ಕಲ್ಯಾಣಿ ಎಂಜಿ, ಎಂಎಸ್ ಕಾವೇರಿ, ರಾಬಿಯಾ, ಕರ್ಪಮ್ಮ, ಮುತ್ತಮ್ಮ, ಲಕ್ಷ್ಮಿ ಈ 12 ಫಲಾನುಭವಿಗಳಿಗೆ ವಿತರಿಸಿದರು. ಕೊಡಗು ಜಿಲ್ಲಾ ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಹೆಸರಲ್ಲಿ 3 ವ್ಯಕ್ತಿಗಳು ನಿವೇಶನ ಒದಗಿಸುವುದಾಗಿ ಹೇಳಿ ಶಿಕ್ಷಕರನ್ನು ವಂಚಿಸ್ತಾ ಇದ್ದು, ಪೊಲೀಸ್ ಇಲಾಖೆ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘದ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸೋಮರಪೇಟೆ ಗೌರವಾಧ್ಯಕ್ಷ ಪ್ರಸನ್ನಕುಮಾರ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 91 ವರ್ಷಗಳಿಂದ ಕೊಡಗು ಜಿಲ್ಲಾ ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿತ್ತು. ಆದರೆ ಹೊರ ಜಿಲ್ಲೆಯ 3 ವ್ಯಕ್ತಿಗಳು ಸಂಘದ ಹೆಸರಲ್ಲಿ ಬಡಾವಣೆ ನಿರ್ಮಿಸಿ ಕಡಿಮೆ ದರದಲ್ಲಿ ನಿವೇಶನ ದೊರಕಿಸುವುದಾಗಿ ಕೋಟ್ಯಾಂತರ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ. ಸಂಘದಿಂದ ಯಾವುದೇ ಒಪ್ಪಂದ ಮಾಡಿಕೊಳ್ಳದೆ ಕೃತ್ಯವೆಸಗಿರುವುದು ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಪೊಲೀಸರು ಸೂಕ್ತ ತನಿಖೆ ನಡೆಸಿ ವಂಚನೆಗೆ ಒಳಗಾದ ಅಮಾಯಕ ಶಿಕ್ಷಕರಿಗೆ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಒಂದು ಸಂಸ್ಥೆಯ ಹೆಸರಿನಲ್ಲಿ ಪ್ರತಿದಿನ ಕುಶಾಲನಗರ ವ್ಯಾಪ್ತಿಯ ಜಿತೇಶ್, ಪ್ರಕಾಶ್ ಮತ್ತು ನಾಗೇಶ್ ಅಂತಕ್ಕಂಥ ವ್ಯಕ್ತಿಗಳು ನಮ್ಮ ಬ್ಯಾಂಕಿನಿಂದ ಯಾವುದೇ ರೀತಿಯ ಪರ್ಮಿಷನ್ ಪಡೆದುಕೊಳ್ಳದೆ ಬಡಾವಣೆಯಿಂದಲೂ ಕೊಪ್ಪ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕೊಪ್ಪ ಪಂಚಾಯತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ಒಂದು ಲೇಔಟ್ ಅನ್ನು ಮಾಡ್ತಾರೆ. ಲೇಔಟ್ ಅನ್ನು ಮಾಡಿ ಶಿಕ್ಷಕರಿಗೆ ನಾವು ಈ ಲೇಔಟ್ ಅನ್ನು ಕೊಡ್ತೀವಿ, ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಪಾಂಪ್ಲೆಟ್ಸ್ಗಳನ್ನ ಹಾಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ಟಿವಿ ಮಾಧ್ಯಮಗಳಲ್ಲಿ ಇದು ಬ್ಯಾಂಕ್ ಅಂತ ಹೇಳಿ ಸುಮ್ಮನೆ ಬಿಂಬಿಸಿ ಮಾರಾಟವನ್ನು ಮಾಡಿ ಹೆಚ್ಚು ಕಡಿಮೆ 6-7 ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನು ನಮ್ಮ ಬ್ಯಾಂಕಿನ ಹೆಸರಲ್ಲಿ ಅನಧಿಕೃತವಾಗಿ ನಡೆಸಿದ್ದಾರೆ. ಈ ವಿಚಾರವಾಗಿ ನಾವು ಬ್ಯಾಂಕಲ್ಲಿ ಮಾಹಿತಿಯಲ್ಲಿ ಪಡ್ಕೊಂಡಾಗ ಆ ಸದರಿ ಏನು ಜಿತೇಶ್, ನಾಗೇಶ್, ಪ್ರಕಾಶ್ ಅಂತವರಿದ್ದಾರೆ, ಅವರಿಗೂ ನಮ್ಮ ಏನು ಕೊಡಗು ವಿದ್ಯಾ ಇಲಾಖೆ ನೌಕರರ ಸೊಸೈಟಿ ಇದೆ ಮಡಿಕೇರಿಯಲ್ಲಿ, ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ರೀತಿಯ ಅವರೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿ ನಮ್ಮ ಸೊಸೈಟಿಯವರು ನಮಗೆ ಮಾಹಿತಿ ಕಲಿಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕಿನ ಒಂದು ಮಹಾಸಭೆ ನಡೀತು. ಆ ಮಹಾಸಭೆಯಲ್ಲಿ ಈಗ ಆಗ್ತಾ ಇದೆ, ಈ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾವು ಆಡಳಿತ ಮಂಡಳಿಯವರನ್ನ ಮತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ವಿನಂತಿಸಿದಾಗ ಅವರು ಯಾವುದೇ ಕಂಪ್ಲೇಂಟನ್ನು ಕೊಡಲಿಕ್ಕಾಗಲಿ ಅಥವಾ ಈ ಬಗ್ಗೆ ಉತ್ತರ ಕೊಡಲಿಕ್ಕಾಗಲಿ ಅವರು ಸಿದ್ಧರಿರಲಿಲ್ಲ, ಸರಿಯಾಗಿ ಉತ್ತರ ಕೊಟ್ಟಿಲ್ಲ ನಮಗೆ. ಆದರೆ ನಾವು ಯಾವುದೇ ಅವರಿಗೆ ಅಗ್ರಿಮೆಂಟನ್ನು ಮಾಡಿಕೊಟ್ಟಿಲ್ಲ, ಅವ್ರಿಗೆ ನಮ್ಗೆ ಒಪ್ಪಂದ ಆಗಿಲ್ಲ, ಈ ಲೇಔಟ್ ನಮ್ದಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಹೀಗಿದ್ದಾಗಿ ಕೂಡ ಈ ಸಾರ್ವಜನಿಕ ವ್ಯಕ್ತಿಗಳು ಶಿಕ್ಷಕರ ಹೆಸರಿನಲ್ಲಿ ವಂಚನೆಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದರೆ ಅವ್ರ ಮೇಲೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಈಗ ನಾವು ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಒಂದು ದೂರನ್ನ ದಾಖಲು ಮಾಡಿದ್ವಿ ಸಂಘದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಒಂದು ದೂರನ್ನು ದಾಖಲು ಮಾಡಿದ್ವಿ. ಹಾಗಾಗಿ ಏನು ಈ ಕಲ್ಪ್ರಿಟ್ಸ್ ಇದ್ದಾರೆ ನಮ್ಮ ಶಿಕ್ಷಕರ ಹೆಸರು ಹೇಳ್ಕೊಂಡು ನಮ್ಮ ಸಂಘದ ಹೆಸರು ಹೇಳ್ಕೊಂಡು ವಂಚನೆಯನ್ನು ಮಾಡಿದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ಮ ಅಮಾಯಕ ಶಿಕ್ಷಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.